ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮ್ಮೂರ ಬಾನುಲಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ರೋಚಕವಾದ ಮತ್ತೊಂದು ಅದ್ಭುತವಾದ ವಿಷಯವನ್ನ ನಿಮ್ಮೆಲ್ಲರಿಗಾಗಿ ಹೊತ್ತು ತಂದಿದ್ದೀವಿ. ಈ ವಿಷಯದ ಕುರಿತು ನಾವು ಡಿಟೇಲ್ ಆಗಿ ವಿಡಿಯೋದಲ್ಲಿ ನೋಡೋಣಂತ. ಅದೇ ರೀತಿ ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಏನು ಅನ್ನಿಸ್ತು ಅಥವಾ ಈ ವಿಷಯದ ಬಗ್ಗೆ ಏನಾದರೂ ಹೇಳ್ಕೊಳ್ಬೇಕಿತ್ತು ಅಂತ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ಅದನ್ನ ನಮ್ಮೊಟ್ಟಿಗೆ ಹಂಚ್ಕೊಳ್ರಿ ಅಂತ ಹೇಳ್ತಿದ್ದೀನಿ. ಬರ್ರಿ, ಹಂಗಿದ್ರ ಇನ್ನು ತಡ ಮಾಡೋದು ಬೇಡ, ಈ ವಿಡಿಯೋವನ್ನ ನೋಡ್ಕೊಂಡು ಬರೋಣ. ಎಲ್ಲರಿಗೂ ನಮಸ್ಕಾರಗಳು. ನಾನು ಬೆಳಗಾವಿಯ ಡಾಕ್ಟರ್ ಶ್ರೀರಂಗ ಜೋಶಿ, ಜಗದ ಜಗುಲಿ ನಮ್ಮೂರ ಬಾನುಲಿ ಕೇಂದ್ರದ ಮಿತ್ರ, ಆತ್ಮಸಖ ಹಾಗೂ ನಾನು ನಿಮ್ಮೆಲ್ಲರ ಮನೆ ಮಗ ಮತ್ತು ನಿಮ್ಮ ಆತ್ಮೀಯ ಬಾಜು ಮನಿ ಕಾಕಾ ಡಾಕ್ಟರ್ ಶ್ರೀರಂಗ ಜೋಶಿ. ಜಗದ ಜಗುಲಿ ನಮ್ಮೂರ ಬಾನುಲಿ ಮಹಿಳಾ ಕಲ್ಯಾಣ ಸಂಸ್ಥೆಯನ್ನ ಇದು ನಮ್ಮೂರ ಬಾನುಲಿ ಕೇಂದ್ರ 90.8 FM ಸಮುದಾಯ ರೇಡಿಯೋ ಕೇಂದ್ರ. ಕೇಳುಗರೆ, ಇದು ಜಗದವಾಣಿ, ವಿಶ್ವವಾಣಿ, ಮನಸ್ಸಿನ ಭಾವನೆಗಳನ್ನು ಅರಳಿಸುವ ಕೇಂದ್ರ. ಇದು ನಮ್ಮೂರ ಬಾನುಲಿ, ಜಗದ ಜಗುಲಿ ನಮ್ಮೂರ ಬಾನುಲಿ. ಕೇಳುಗರೆ, ನಮ್ಮ ನಾಡು ನುಡಿ, ಕಲೆ, ಸಾಹಿತ್ಯ, ಸಂಗೀತ, ನಾಟಕ, ವೈದ್ಯಕೀಯ, ಶೈಕ್ಷಣಿಕ, ನ್ಯಾಯವಾದಿ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಮಹನೀಯರನ್ನು, ಮಹಿಳೆಯರನ್ನು ಪರಿಚಯ ಮಾಡಿಕೊಡುವುದೇ ನಮ್ಮೂರ ಬಾನುಲಿ ಕೇಂದ್ರದ ಮುಖ್ಯ ಉದ್ದೇಶ. ಕೇಳುಗರೆ, ಇಂದು ವಿಶೇಷವಾದ ಕಾರ್ಯಕ್ರಮ, ವಿಶೇಷವಾದ ಸಂದರ್ಶನ. ಪುರುಷರಾಗಿ ಸ್ತ್ರೀ ಪಾತ್ರದಲ್ಲಿ ಪಳಗಿದಂಥ ಶ್ರೀ ಗಂಗಪ್ಪ ರಾಮಲಿಂಗಪ್ಪ ನಾಗ್ನೂರ್, ಸಾಕಿನ್, ಆನಿಗೋಳ್, ತಾಲೂಕ್ ಬೈಲಹೊಂಗಲ್, ಜಿಲ್ಲಾ ಬೆಳಗಾವಿ. ಕೇಳುಗರೆ, ಇವರು ಕೂಡ ಪ್ರಜ್ಞಾವಂತ, ಧೀಮಂತ, ಸತ್ಯಧರ್ಮ ಸಾಮ್ರಾಜ್ಞೆ, ಅಚ್ಚ ಕನ್ನಡಿಗರು ಹೌದು. ಕೇಳುಗರೆ, ವಿಶೇಷವೆಂದರೆ ಸ್ತ್ರೀ ಪಾತ್ರವನ್ನು ಸ್ತ್ರೀ ಪಾತ್ರ ಮಾಡುವುದು ಅಷ್ಟೊಂದು ವಿಶೇಷವೇನೇ ಎನಿಸುವುದಿಲ್ಲ. ಆದರೆ ಪುರುಷರೇ ಸ್ತ್ರೀ ಪಾತ್ರ ಮಾಡುವುದರಲ್ಲಿ ಕೆಲವರು ಮೇಲುಗೈಯಲ್ಲಿ ಇದ್ದಾರೆ. ಅಂಥವರಲ್ಲಿ ಶ್ರೀ ಗಂಗಪ್ಪ ರಾಮಲಿಂಗಪ್ಪ ನಾಗನೂರವರು ಮನೆಯ ಮಾತಾಗಿದ್ದಾರೆ. ಹಳ್ಳಿಗಳಲ್ಲಿ ಪ್ರಖ್ಯಾತರಾಗಿ ಶ್ರೀ ನಿಜಗುಣೇಶಿ ಇವುಗಳ ನಾಟಕದಲ್ಲಿ ಅಥವಾ ಬಯಲಾಟದಲ್ಲಿ ಪ್ರಮಿಳಾನ ಪಾತ್ರ ಮತ್ತು ಶಾಂತಾರ ಪಾತ್ರವನ್ನು ವಿಶೇಷವಾಗಿ ಮಾಡಿ ಜನರ ಮನಸ್ಸನ್ನು ಗೆದ್ದಿದ್ದಾರೆ. ಕೇಳುಗರೆ, ವಾಡಿಕೆಯಂತೆ ಒಂದು ಶಿಶುನಾಳಧೀಶರ ಒಂದು ಸುಂದರ ಹಾಡು. ಏನ್ ಕೋಡವಾ ಹುಬ್ಬಳ್ಳಿ ಮಾಟ ಅಂತ ಚಂದುಳ್ಳ ಕೋಡವಾ. ಏನ್ ಕೋಡವಾ ಹುಬ್ಬಳ್ಳಿ ಮಾಟ ಅಂತ ಚಂದುಳ್ಳ ಕೋಡವಾ. ತಿಕ್ಕಿಲ್ಲ ಬೆಳಗಿಲ್ಲ ಥಳಥಳ ಹೋಳಿತದ, ಕಂಚಲ್ಲ ತಾಮ್ರಲ್ಲ ಮಿರಿ ಮೀರಿ ಮಿಂಚತದ. ತಿಕ್ಕಿಲ್ಲ ಬೆಳಗಿಲ್ಲ ಥಳಥಳ ಹೋಳಿತದ, ಕಂಚಲ್ಲ ತಾಮ್ರಲ್ಲ ಮಿರಿ ಮೀರಿ ಮಿಂಚತದ. ಏನ್ ಕೋಡವಾ ಹುಬ್ಬಳ್ಳಿ ಮಾಟ ಅಂತ ಚಂದುಳ್ಳ ಕೋಡವಾ. 6 ಮಂದಿ ಅಕ್ಕ ತಂಗ್ಯಾರ್ ಮೀರಿ ಮಿಂಚಿದ ಕೋಡ, 3 ಮಂದಿ ಮುತ್ತೈದ್ಯಾರು ಲೋಲಾಡಿದ ಕೋಡ. 6 ಮಂದಿ ಅಕ್ಕ ತಂಗ್ಯ ಮಿಂಚಿ ಮೀರಿದ ಕೋಡ, 3 ಮಂದಿ ಮುತ್ತೈದ್ಯಾರು ಲೋಲಾಡಿದ ಕೋಡ. ಏನ್ ಕೋಡವಾ ಹುಬ್ಬಳ್ಳಿ ಮಾಟ ಎಂತ ಚಂದುಳ್ಳ ಕೋಡವಾ. ಶಿವರಾತ್ರಿ ಜಾತ್ರೆಗೆ ಹೋಗಿ ಸಿದ್ದರಾಮನ್ ದರ್ಶನವಾಗಿ, ಮಳ್ಳವು ಬಾಜಾರದಲ್ಲಿ ಬಾಳಿ ಹೋತವ್ವ ಕೋಡ. ಶಿವರಾತ್ರಿ ಜಾತ್ರೆಗೆ ಹೋಗಿ ಸಿದ್ದರಾಮನ್ ದರ್ಶನವಾಗಿ, ಮಳ್ಳವು ಬಾಜಾರದಲ್ಲಿ ಬಾಳಿ ಹೋತವ್ವ ಕೋಡ. ಏನ್ ಕೋಡವಾ ಹುಬ್ಬಳ್ಳಿ ಮಾಟ ಅಂತ ಚಂದುಳ್ಳ ಕೋಡವಾ. 6 ಮಂದಿ ಅಕ್ಕ ತಂಗ ಜತ್ತೀಲಿ ನೀರಿಗೋಗಿ, ಜರನೆ ಜಾರಿ ಬಿದ್ದು ಸಿಗದಂಥ ಕೋಡವಾ. 6 ಮಂದಿ ಅಕ್ಕ ತಂಗ ಜತ್ತೀಲೆ ನೀರಿಗೋಗಿ, ಜರನೆ ಜಾರಿ ಬಿದ್ದು ಸಿಗದಂಥ ಕೋಡವಾ. ಏನ್ ಕೋಡವಾ ಹುಬ್ಬಳ್ಳಿ ಮಾಟ ಅಂತ ಚಂದುಳ್ಳ ಕೋಡವಾ. ಶಿಶುನಾಳಧೀಶನು ತಿದ್ದಿ ಮಾಡಿದ ಕೋಡ, ಬುದ್ಧಿವಂತರು ತಿಳಿದು
ನೋಡಬೇಕಾದ ಕೊಡವ ಶಿಶುನಾಳಧೀಶನು ತಿದ್ದಿ ಮಾಡಿದ ಕೋಡ ಬುದ್ಧಿವಂತರು ತಿಳಿದು ನುಡಬೇಕಾದ ಕೋಡವ ಏನ್ ಕೋಡ ಏನ್ ಕೋಡ ಏನ್ ಕೋಡವಾ ಹುಬ್ಬಳ್ಳಿ ಮಾಠ ಎಂಥ ಚಂದುಳ್ಳ ಕೋಡವ ಹುಬ್ಬಳ್ಳಿ ಮಾಠ ಎಂಥ ಚಂದುಳ್ಳ ಕೋಡವ ಹುಬ್ಬಳ್ಳಿ ಮಾಠ ಎಂಥ ಚಂದುಳ್ಳ ಕೋಡವ. ಗಂಗಪ್ಪ ಅವರ ನಮ್ಮೂರ ಬಾನುಲಿ ಕೇಂದ್ರಕ್ಕೆ ಬಂದಿರಿ. ನನ್ನ ವ್ಯಕ್ತಿಗತ ಪರವಾಗಿ, ನಮ್ಮ ಬಾನುಲಿ ಕೇಂದ್ರದ ಪರವಾಗಿ, ನಮ್ಮ ಕೇಳುಗರ ಪರವಾಗಿ ನಿಮಗೆ ಆಧಾರದ ಸ್ವಾಗತ ಹಾಗೂ ನಮನಗಳು. ಗಂಗಪ್ಪ ಅವರ ಮನುಷ್ಯನ ಜೀವನದೊಳಗೆ ಹುಟ್ಟು ಅನ್ನೋದು ಒಂದು ಸುಂದರ ಹಂದರಾಗ್ತದೆ. ಅದೊಂದು ಸಂಭ್ರಮ ಅಂತ ಹೇಳ್ತೀವಿ ನಾವು ಆ ಹುಟ್ಟು. ಯಾಕಂದ್ರೆ ನಿಮ್ಮ ತಂದೆ ತಾಯಿ ಬಂಧು ಬಳಗ ಅಕ್ಕ ತಂಗಿ ಅಣ್ಣ ತಮ್ಮಂದರು ಗುರು ಹಿರಿಯರು ಸಮಾಜದವರಿಂದ ಒಂದೊಂದು ಸಂಸ್ಕಾರವನ್ನು ನೀವು ಪಡ್ಕೊಂಡಿರ್ತೀರಿ. ಇವತ್ತಿನ ನಿಮ್ಮ ಈ ಧೀಮಂತ ಶ್ರೀಮಂತ ಹಿಮಾಲಯಕ್ಕೂ ಮೆಟ್ಟಿ ನೀರಿಂತ ಒಂದು ರಂಗಕ್ಷೇತ್ರದಲ್ಲಿ, ಅದರಲ್ಲೂ ವಿಶೇಷವಾಗಿ ಸ್ತ್ರೀ ಪಾತ್ರದಲ್ಲಿ ಮಿಂಚಿದವರು. ಅದಕ್ಕೆಲ್ಲ ಪೂರ್ವಜರ ನಿಮ್ಮ ಆಶೀರ್ವಾದ ಆಯ್ತು, ಅವರೇ ಹಾಕಿಕೊಟ್ಟ ಒಂದು ಸಂಸ್ಕಾರ ಆಯ್ತು. ಕಾರಣ ನಮ್ಮ ಕೇಳುಗರಿಗೆ ನಿಮ್ಮ ತಂದೆ ತಾಯಿ, ನಿಮ್ಮ ಊರು, ನಿಮ್ಮ ಬಾಲ್ಯ ಎಲ್ಲವನ್ನು ನಮ್ಮ ಕೇಳುಗರಿಗೆ ಹೇಳ್ರಿ. ನಾನು ಶ್ರೀ ಗಂಗಪ್ಪ ರಾಮಲಿಂಗಪ್ಪ ನಾಗನೂರ್, ಸಾಕಿನ್ ಆನಿಗೋಳ್, ತಾಲೂಕ್ ಬೈಲೊಂಗಲ್, ಜಿಲ್ಲಾ ಬೆಳಗಾವ್. ನಮ್ಮ ತಂದೆ ಹೆಸರು ರಾಮಲಿಂಗಪ್ಪ ಗಂಗಪ್ಪ ನಾಗನೂರ್. ಎಷ್ಟ್ ಮಂದಿ ಅಣ್ಣ ತಮ್ಮಂದ್ರು ಅಕ್ಕಂಗ್ಯಾರು? ಅಕ್ಕಂಗ್ಯಾರು ಯಾರು ಇಲ್ರಿ, ನಾನು ಒಬ್ಬನೇ ಮಗ. ಸಾಲಿಗೆ ಹೋಗ್ತಿದ್ರಿ ನಿಮ್ಮ ಊರಾಗ? ನಮ್ಮ ಸಾಲಿಗೆ ಹೋಗ್ತಿದ್ದೇರಿ. ಎಲ್ಲಿ ತನಕ ಕಲ್ತ್ರಿ? ನಾವು SSLC. SSLC ವರೆಗೆ. ನಿಮ್ಮ ಮನೆಗಳದೊಳಗೆ ಮೆಟ್ರಿಕ್ ತನಕ ಇತ್ತು? ಇಲ್ಲ ರೀ, ನಮ್ಮ ಊರಲ್ಲಿ 7th ವರೆಗೆ ಇತ್ತು. ಮುಂದೆ ನಾನು ಬೈಲೊಂಗಲ್ ಹತ್ರ ನಮ್ಮ ಸಿಟಿ ಇದೆ, ಬೈಲೊಂಗಲ್ ತಾಲೂಕು, ಅಲ್ಲಿ ಹೋಗ್ತಿದ್ರಿ? ಅಲ್ಲಿ ಹೋಗ್ತಿದ್ರಿ. ಅಲ್ಲಿ SSLC ಮಾಡಿದ್ರಿ? SSLC. ಈಗ ಪ್ರಾಥಮಿಕ ಶಿಕ್ಷಣ ನಿಮ್ಮ ಮನೆಗಳೊಳಗೆ 7ನೇ ವರೆಗೆ. ನಿಮ್ಮ ಗುರುಗಳ ಹೆಸರು ಹೇಳ್ರಿ. ನಮ್ಮ ಗುರುಗಳ ಹೆಸರು ಸಾಲಿ ಗುರುಗಳು ಅಂತಿದ್ರು, ಸಾಲಿ ಮಠ. ಚಲೋ ಇದ್ರು? ಚಲೋ ಇದ್ರಿ. ಆಮೇಲೆ ನಿಮ್ಮ ಗೆಳೆಯಂದ್ರ ಇದ್ರು ಅವಾಗ? ಗೆಳೆಯಂದ್ರಿ. ಹೆಸರು ಹೇಳ್ರಿ ಅದ್ನ. ನಮ್ ಗೆಳೆಯರು ಶಂಕರಪ್ಪ ಮರ್ಕುಂಬಿ ಅಂತಿದ್ರಿ, ಮುಂದ ಆರೂಢ ಮರ್ಕುಂಬಿ ಅಂತಿದ್ರಿ, ಮುಂದ್ರಿ ನಾಗಪ್ಪ ಹೊಂಗಲ್ ಅಂತಿದ್ರಿ, ಮುಂದ್ರಿ ಇನ್ನೂ ಒಂದಷ್ಟು ಮಂದಿ ರಾಚಯ್ಯ ಸ್ವಾಮಿ ಹಿರೇಮಠ ಅಂತಿದ್ರಿ, ಈರಣ್ಣ ಅದನ್ಯವ್ರ ಅಂತ ಹೇಳಿದ್ರಿ. ಈಗ ಎಲ್ಲಾರು ಕೂಡ ಸಂಪರ್ಕದಾಗ ಈಗೂ ಇದ್ದೆ? ಈಗೂ ಅದಾರ್ರಿ, ನಮ್ಮ ಊರಾಗ ಅದಾರ್ರಿ ಅವರು. ನಿಮ್ಮ ಮನೆಗಳೊಳಗೆ ಇರ್ತಾರ? ಇರ್ತಾರ. ಆಯ್ತು. ಅಲ್ಲಿಂದ 7ನೇ ತ್ಯಾದಿಂದ ನೀವು ಬೈಲೊಂಗಲ್ಕ್ ಹೋದ್ರಿ? ಬೈಲೊಂಗಲ್ ಹೈಸ್ಕೂಲ್ SSLC ವರೆಗೆ ಆತ್. ಅಲ್ಲಿ ಗುರುಗಳ ಹೆಸರು ಹೇಳ್ರಿ. ಅಲ್ಲಿ ನಮ್ಮ ಪಟ್ಟಣ ಶೆಟ್ಟಿ ಗುರುಗಳು ಅಂತಿದ್ರಿ, ಅವ್ರ ಹೆಡ್ ಮಾಸ್ತರ್ ಇದ್ರಿ. ಆಮೇಲೆ ಅಲ್ಲಿ ಇಂಗ್ಳಿಗಿ ಗುರುಗಳು ಅಂತಿದ್ರಿ. ಮುಂದ ಆಟ ಪಾಠ ಆಡ್ಸುವಂತ PE ಟೀಚರ್ ಅಂತಿದ್ರಿ, ಅವ್ರು ಅಣಿಕಿವಿ ಸರ್ ಅಂತಿದ್ರಿ. ಮುಂದ ನಂಜನವ್ರ ಸರ್ ಅಂತಿದ್ರಿ. ಅಲ್ಲಿ ಗೆಳೆಯಂದ್ರ ಬೇರೆ ಇರ್ಬೇಕಲ್ಲ? ಅಲ್ಲಿ ಗೆಳೆಯಂದ್ರ ಬೇರೆ ಇದ್ರಿ. ಹೆಸರು ಹೇಳ್ರಿ. ಅಲ್ಲಿ ಅವರು ಹುಡಿಯೋದ್ ಅಂತಿದ್ರಿ, ಗುಲ್ಗುಲಿ ಅಂತಿದ್ರಿ, ಪೊಲೀಸ್ ಆಗಿದ್ದಾರೆ ಈಗ ಅವರು. ಅಂದ್ರೆ ನಿಮ್ದು ಗಂಡು ಹುಡುಗರು ಸಾಲ್ ಬೇರೆ ಇತ್ತೇನಿದ್? ಗಂಡು ಹುಡುಗರು ಸಾರ್ ಬೇರೆ. ನಿಮ್ ಹೆಣ್ಣು ಗಂಡು ಕೂಡಿ ಇದ್ದಿದ್ದಲ್ಲ? ಇಲ್ಲ. ಪ್ರಾಥಮಿಕದೊಳಗೆ ಇತ್ರಿ ಹೆಣ್ಣು ಗಂಡು. ಪ್ರಾಥಮಿಕದೊಳಗೆ ಇತ್ತು. ಈಗ ನಿಮ್ದು ಇದನ್ನ ನೀವು ಪಾತ್ರಧಾರಿಯಾಗಿ ಮಾಡ್ಲಿಕ್ಕೆ ಹತ್ತೀರಿ. ಇದು ನಿಮ್ಮ ಮನಿ ಒಳಗೆ ತಂದೆ ತಾಯಿ ನಿಮ್ಮ ಅಜ್ಜ ಅಜ್ಜಿ ಯಾರು ಮಾಡ್ತಿದ್ರೇನು? ನಮ್ಮ ತಂದೆ ರಂಗಕ್ಷೇತ್ರ ಒಳಗೆ ಇದ್ರೇನು? ನಮ್ಮ ತಂದೆಯವ್ರು ಮಾಡ್ತಿದ್ರು. ನಿಮ್ ತಂದೆಯವ್ರು ಮಾಡ್ತಿದ್ರು. ಅವ್ರು ಯಾವ್ಯಾವ ಪಾತ್ರ ಮಾಡ್ಯಾರ? ಅವರು ಮಾರ್ಕಂಡೇಯ ಆಟದೊಳಗೆ ಮಾಡಿದ್ರು. ಅಂದ್ರೆ ಅವ್ರು ಪುರುಷ ಪಾತ್ರ ಮಾಡ್ಯಾರ? ಇಲ್ರಿ, ಅವರು ಸ್ತ್ರೀ ಪಾತ್ರ. ಅವರು ಸ್ತ್ರೀ ಪಾತ್ರ ಮಾಡ್ಯಾರ. ಮಾರ್ಕಂಡೇಯನ ಹೆಂಡತಿ ಮೃತ್ಯುದೇವಿ ಅನ್ನಂತ ಪಾತ್ರ. ನೀವ್ ಅವ್ರು ಮಾಡೋದ್ ನೋಡಿರಿ? ಇಲ್ರಿ, ನಾವ್ ಅನ್ನೇ ಹುಟ್ಟಿರಕಿಲ್ರಿ, ಮೊದಲ ಮಾಡಿದ್ರಂತ್ರಿ, ಅವ್ರು ಹೇಳ್ತಿದ್ರಿ. ಅಂದ್ರೆ ನೀವು ನೋಡಿಲ್ಲ? ನಾವು ನೋಡಿಲ್ಲ. ನಿಮಗ ಈ ರಂಗ ಪ್ರವೇಶ ಮಾಡ್ಬೇಕು ಅನ್ನೋದು ಹೆಂಗ ಎದಕ್ ಬಂತಿದ್ದು ತಲ್ಯಾಗ? ನಾನು ಸಾಲಿಗೆ ಹೋಗ್ತಾ ಇದ್ದಲ್ರಿ, ಅವಾಗ ಹೋಗ ಸುಮಾರು ಒಂದು 75ನೇ ಇಸ್ವಿ, ಅವಾಗ ಒಂದು 12-15 ವರ್ಷ ಇದ್ದಾಗ ಗಣಪತಿ ಪಾಠ ಮಾಡಕ್ಕೆ ಅಲ್ಲಿ ಒಣೆಯನ್ನವ್ರು ಹಿರಿಯರು ನೀವು ಚಂದದಿ ಮಾಡು ಅಂತ ಅಂದ್ರು. ಅಂದ್ಕೂಲೆ ನಾವು ಅವಾಗ ಒಂದು 2-3 ಪ್ರಯೋಗ ಮಾಡಿದೆ ಗಣಪತಿ ಪಾತ್ರ. ಆಮೇಲೆ ಗಣಪತಿ ಪಾತ್ರ ಮಾಡಿದ್ಮೇಲೆ ದೊಡ್ಡವನ ಆಯ್ತ್ರಿ. ದೊಡ್ಡವನ ಆದ್ಮೇಲೆ ಸುಮಾರು 89ನೇ ಇಸ್ವಿ ನೋಡ್ರಿ, ಅವಾಗ ನಾನು ಈ ಸ್ತ್ರೀ ಪಾತ್ರ ಮಾಡು, ನೀನು ಪಾಠ ಹೋಗ್ತದೆ ಅಂತೇಳಿ. ಇದನ್ನ ಯಾರು ಕಲಿಸಿದ್ರು? ಶಂಕರೇಶ್ವರ ಸ್ವಾಮಿ ಹಿರೇಮಠ ಅಂತ ಅವ್ರ ಗುರುಗಳಿದ್ರಿ. ಪೂರ್ತಿ ಅಂದ್ರೆ ನಿಜಗುಣ ಶಿವಗಳು ಆಟ ಕಲಿಸ್ತಿದ್ರು ಅವರು? ಕಲಿಸ್ತಿದ್ರು, ಅವರೇ ಕಲಿಸ್ತಾರೆ. ಪಡದೈ ಸ್ವಾಮಿ ಹಿರೇಮಠ ಮತ್ತೆ ಇವು ಶಂಕರೇಶ್ವರ ಸ್ವಾಮಿ ಹಿರೇಮಠ ಅಂತ ಅವರೇ ಕಲಿಸ್ತಾವ್ರು. ನಾವು ಮೊದಲು ಇರಾಕಿಲ್ರಿ. ಅವರು ನೀನ್ ಮಾಡು ಸ್ತ್ರೀ ಪಾತ್ರ ನಿನ್ಗೆ ಹೋಗ್ತದ, ನೀನ್ ಮಾಡಂತಂದ್ರೆ ಅವಾಗ ಕಲಿತೆ. ಅವಾಗ ಸ್ತ್ರೀ ಪಾತ್ರ ಮಾಡಿ ಅಂದಾಜು ಎಷ್ಟು ದಿನ ಹಿಡಿತದೆ ಪಾತ್ರ ಪೂರ್ತಿ ಕಲಿಬೇಕಾದ್ರೆ? ನಮ್ ಸುಮಾರು ಒಂದು 6 ತಿಂಗಳ ಟೈಮ್ ತಗೊಂಡು. 6 ತಿಂಗಳು? 6 ತಿಂಗಳು ಅಂದ್ರೆ ದಿನ ಒಂದ್ 2-3 ತಾಸು ಪ್ರಾಕ್ಟೀಸ್ ಆಗ್ತಿತ್ತು? ಪ್ರಾಕ್ಟೀಸ್ ಆಗ್ತದೆ. ಅಂದ್ರೆ ಎಲ್ಲಾ ಪಾತ್ರಗಳು ಕರ್ಕೊಂಡೇ ಮಾಡ್ತಿದ್ರು? ಎಲ್ಲ ನಾಟಕನ ಪೂರ್ತಿ 10 ಜನ ಇದ್ದೀವಿ ನಾವು ಪಾರ್ಟಿ. ಅವ್ರೆಲ್ಲರೂ ಕೂಡಿ ನಾವು ಅದ ರಂಗಭೂಮಿಯ ತಾಲೀಮ್ ಮಾಡ್ತಿದ್ವಿ. ಅವರು ನಮ್ ಈಗ ನಿಮ್ದು ಇದ್ರೊಳಗ ನಿಜಗುಣ ಶಿವಯೋಗಿಗಳ ಬಯಲಾಟದೊಳಗ ಶಾಂತಾನ್ ಪಾತ್ರ ಅದ,
ಪ್ರೇಮಳಾನ್ ಪಾತ್ರ ಪಾಠ ಮಾಡಿ. ಈಗ ಶಾಂತಾನ್ ಪಾತ್ರ ಮಾಡ್ತಿದ್ರಿ, ಮತ್ತೆ ಅಂದ್ರೆ ನಿಜಗುಣ ಶಿವಗಳ ಪತ್ನಿಯವರು ಪತ್ನಿಯ ಪಾತ್ರ ಮಾಡ್ತಿದ್ರಿ. ಈಗ ಅದ್ರೊಳಗೆ ನಿಮ್ಗೆ ಹಾಡವಲ್ಲ ಇದ್ರೆ ಹಾಡದ ಹಾಡ್ರಲ್ಲ ಈಗ. ಏನಿದು ರಮಣ ಎಲ್ಲಿಗೆ ಪಯಣ, ಯಾಕಿಲ್ಲು ದೇಹದ ಬಾನ, ಒಮ್ಮಿಲೆ ಆದಿಯು ಏನ, ಮಾಡದಿರುವೆ ಬೆಂಗಸ್ಥಾನ, ಅನ್ನದು ನಕದಾಸೆಯ ತಾನ. ಈಗ ನಿಮ್ಮ ಡೈಲಾಗ್ ನೆನಪದ ಏನ್ ನಿಮಗ ಶಾಂತಾನ್ ಪಾತ್ರದ್? ಡೈಲಾಗ್ ಐತೆ, ಮತ್ತೆ ಹೇಳ್ಬೇಕಲ್ಲ ಕೇಳುವರಿಗೆ. ಈಗ ಹೇಳ್ತೇನಲ್ರಿ. ವಲ್ಲಭ ಎಲ್ಲಿಗೆ ಹೊರಟು ಹೋಗುತ್ತಿರುವಿರಿ, ಕ್ಷೌರ ಮಾಡಿಸಿಕೊಂಡಿರುವಂತ ಈ ಬಕ್ಕ ತೆಲೆಗೆ ಎಣ್ಣಿಲ್ಲ ಬೆಣ್ಣಿಲ್ಲ ಬೆಂಗ ಸ್ಥಾನವಿಲ್ಲ ಪಾನವಿಲ್ಲ, ರಾಜ ಪೋಷಾಕದ ಬೆಲೆಯುಳ್ಳ ವಸ್ತ್ರಗಳಿಗೆ ಬೆಂಕಿಯನ್ನು ಹಚ್ಚಿ ಅವುಗಳನ್ನು ಸುಟ್ಟು ಬೂದಿ ಮಾಡಬೇಕಾದರೆ ಕ್ಷೌರ ಮಾಡಿಸಿಕೊಂಡಿರುವಂಥ ಈ ಬಕ್ಕ ತಲೆಗೆ ಒಮ್ಮೆಲೇ ಸನ್ನಿಪಾತಕ ರೋಗವಾಯಿತೆ. ಯಾಕೆಂದರೆ ಸನ್ನಿಪಾತಕ ರೋಗ ಬಂದವರು ಮಾತ್ರ ಅರಿವೆಯನ್ನು ಹರಿವರಂತೆ ಮತ್ತು ಸುಡುವರಂತೆ. ಅದರಂತೆ ನಿಮಗೇನಾದರೂ ಸನ್ನಿಪಾತಕ ರೋಗವಾಯಿತೆ, ಅಥವಾ ಯಾರಾದರೂ ವೈರುಗಳು ನಿಮಗೆ ಹುಚ್ಚು ಹೊತ್ತು ಅಂತ ಮಾಡಿದರೆ ಏನಾಯ್ತು ಎಂಬುದನ್ನು ಬೇಗನೆ ಹೇಳಿರಿ. ಸನ್ನಿಪಾತಕ ರೋಗವಾಗಿದ್ದರೆ ಅಥವಾ ಯಾವುದಾದ್ರೂ ಹುಚ್ಚು ಹಿಡಿದಿದ್ದರೆ ಅದನ್ನು ನೆಟ್ಟಗೆ ಮಾಡುವಂತ ವೈದ್ಯರು ಈ ನಿಮ್ಮ ರಾಜ್ಯದಲ್ಲಿ ಬಹುಮಂದಿ ಇರುವರು. ಅವರೆಲ್ಲರನ್ನು ಈಗಿಂದೀಗಲೇ ಕರೆಸಿ ನಿಮ್ಮನ್ನು ನೆಟ್ಟಗೆ ಮಾಡುತ್ತೇನೆ. ಏನಾಯಿತು ಎಂಬುದನ್ನು ಬೇಗನೆ ಹೇಳಬೇಕೆಂದು ತಮ್ಮ ಪವಿತ್ರ ಪಾದಕ್ಕೆ ಪನಿಯಡಿಟ್ಟು ಬೇಡಿಕೊಳ್ಳುತ್ತೇನೆ. ಇಷ್ಟೆಲ್ಲ ದೊಡ್ಡ ಡೈಲಾಗ್ ಅದಲ್ಲ, ನೀವು ಭಯಪಟ್ಟು ಮಾಡ್ತಿದ್ರು, ಹ್ಯಾಂಗ್ ಮಾಡ್ತಿದ್ರಿ? ನಾವು ಅವರು ಬುಧನ ಬುಕ್ ಬರೆದು ಕೊಟ್ಟಿದ್ದಾರೆ, ಚೌಪಡಿ ಬರೆದು ಕೊಡ್ತಿದ್ರು. ಬರೆದು ಕೊಟ್ಟಿದ್ರಿ ಮಾತು ಕಲಿ ಅಂತೇಳಿ. ಅವನು ತಗೊಂಡ್ ಕ್ಯಾಸ್ ನಾವು ಭಯಪಟ್ಟು ಮಾಡ್ತಿದ್ದೆ. ರಾತ್ರಿ ಭಯಪಟ್ಟು ಮಾಡಿದ್ರೆ ಹೆಂಗ್ ಮಾತಾಡ್ಬೇಕು ಅನ್ನೋದು ಅವ್ರು ಹೇಳ್ತಿದ್ರು. ಅವರು ತಾಲೀಮ್ ಮಾಡುವಾಗ ಹೇಳ್ತಿದ್ರು, ತಾಲೀಮ್ ಮಾಡೋ ಮುಂದೆ ಹೇಳ್ತಿದ್ರು. ಈಗ ಎಲ್ಲ ನಾಟಕದ ಈಗಾದ್ರೂ ನಿಮ್ಗೆಲ್ಲ ನೆನಪವ ಎಲ್ಲ ನಿಮ್ಮ ಮಾತ ಎಲ್ಲ ನೆನಪದ. ಅಂದ್ರೆ ಈಗ ನಡ್ಬರ್ಕ್ ಎಂದೂ ಪ್ರಾಕ್ಟೀಸ್ ಮಾಡಂಗಿಲ್ಲ, ಏನಿಲ್ಲ, ಇಲ್ಲ. ಕಾರ್ಯಕ್ರಮ ಬಂದಾಗ ಮಾಡ್ತೀರಿ. ಅವಾಗ ಯಾವಾಗ ಆಟ ಬರ್ತೈತಲ್ಲ, ಈಗ ನಾವು ಚಲ್ತಿ ದಿನ ಈಗ ಒಂದ್ ಜಾತ್ರೆಗೆ ಆಟಕ್ಕೆ ಕರ್ಸಿದ್ರು, ಕರ್ಸಿದ್ರು ಯಾವ್ದೋ ಬಾಜು ಹಳ್ಳಿಯವರು. ಅವಾಗ ಒಂದ್ ತಾಲೀಮ್ ಮಾಡಿ ಹೋಗ್ತೀರಿ. ಇಲ್ಲ ಮೊದಲೇನ್ ಮಾಡಿವ್ರಿ, ಮುಗಿದು ಹೋತ್ರಿ. ಈಗ ಅದೇ ಎಲ್ಲಾರು ಇದೆ. ಹಿಂಗ ನಾವ್ ಎಷ್ಟ್ ಮಂದಿ ಸಂದರ್ಶನ ಕಲಾವಿದರು ಬಂದಾರ, ನಾವ್ ತಾಲೀಮೆ ಮಾಡಂಗಿಲ್ರಿ, ಒಮ್ಮೆ ಸ್ಟೇಜ್ ಮೇಲೆ ರಂಗ ವೇದಿಕೆ ಮೇಲೆ ಮಾಡ್ತೀವಿ ಅಂತಿದ್ರು ಅವ್ರು. ಈಗ ಶಾಂತಾಳ ಪಾತ್ರ ನಿಮಗ ಅವ್ರ ಜೊತೆಗೆ ಎಷ್ಟೊತ್ತಿರ್ತದೆ? ಇದು ನಿಜಗುಣ ಶಿವಗಳ ಪಾತ್ರ 2 ತಾಸು. 2 ತಾಸು ಇರ್ತದ? ಹೌದು, 2 ತಾಸು. 2 ತಾಸಿನವರೆಗೂ ನಿಮಗ ಅವ್ರಿಗೆ ಈಗ ರಾಜರ ಮನಿ ಬಿಟ್ಟು ಹೋಗಿರ್ತಾರ್ರಿ. ಅಲ್ಲ, ಅದನ್ನ ಸನ್ನಿವೇಶ ಹೇಳ್ರಿ. ನಿಮಗ ಅವ್ರಿಗೆ ಏನ್ ಬರ್ತಾರಲ್ಲ, ನಿಮ್ದೊಳಗ ನಿಮ್ಮ ಪಾತ್ರ ಜೊತೆಗೆ ಅವ್ರ ಪಾತ್ರದೊಳಗಿಂದ ಏನ್ ಕಥೆ ಇರ್ತದ ಹೇಳ್ರಿ. ಈಗ ಅವರು ನಿಜಗುಣ ಶಿವಯೋಗಿಗಳ ಪಾತ್ರ ರೀ ಅವ್ರದ್ದು. ಹೇಳ್ರಿ. ಅವರು ಪರಮಾತ್ಮ ಬಂದ ಅವರಿಗೆ ಭಿಕ್ಷುಕನ ವೇಷವನ್ನು ಧಾರಣ ಮಾಡಿಕೊಂಡು ಬಂದು ಅವ್ರನ್ನ ಎಚ್ಚರ ಮಾಡ್ತಾರೆ. ಅವ್ರು ಚೌರಿಕ್ ಕುಳಿತಿರ್ತಾರ್ರಿ. ಅವಾಗ ಅವರು ಪರಮಾತ್ಮ ಅವ್ರನ್ನ ಎಚ್ಚರ ಮಾಡ್ತಾರ್ರಿ. ಎಚ್ಚರ ಮಾಡಿದ ಕೂಡಲೇನ ಅವರಿಗೆ ಒಮ್ಮೆಲೆ ವೈರಾಗ್ಯ ಬರ್ತೈತ್ರಿ. ಹೆಣ್ಣು ಹಣ್ಣು ಮಣ್ಣು ಇದು ಶಾಶ್ವತ ಅಲ್ಲ, ಇದು ನಾವು ಗುರು ಸದ್ಗುರುನಾಥನ ಹುಡುಕಬೇಕು ಹೋಗಬೇಕು ಅನ್ನುವಂತ ವೈರಾಗ್ಯ ಅವರಿಗೆ ಬರ್ತೈತ್ರಿ. ಆ ವೈರಾಗ್ಯ ತೊಟ್ಟು ಅವರು ಎಲ್ಲವನ್ನು ಬಿಟ್ಟು, ರಾಜ್ಯ ಬಿಟ್ಟು, ಎಲ್ಲ ಹೆಣ್ಣು ಮಕ್ಕಳನ್ನ ಎಲ್ಲರನ್ನು, ಅವ್ರ ಮಕ್ಕಳನ್ನ ಎಲ್ಲರನ್ನು ಬಿಟ್ಟ ಅವರು ಅರಣ್ಯಕ್ಕೆ ಹೋಗ್ತೇನೆ ಅಂತೇಳಿ ಅವರು ಬರ್ತಾರ್ರಿ. ಅವ್ರು ಬಂದಾಗ ನಾನು ಯಾಕೆ ಹೋಗ್ತೀರಿ, ಇಷ್ಟೆಲ್ಲ ರಾಜ ಭೋಗ ಭಾಗ್ಯಗಳದಾವ, ನೀವು ನಮ್ಮನ್ನು ಬಿಟ್ಟು ಯಾಕೆ ಹೋಗ್ತೀರಿ ಅಂತೇಳಿ ನಾನು ಅವರಿಗೆ ವಿನಂತಿಯಿಂದ ಅವ್ರನ್ನ ವಿನಂತಿ ಮಾಡಿಕೊಂಡೆ. ಈಗ ಮತ್ತೊಂದು ಹಾಡ್ರಲ್ಲ ಶಾಂತಾಳ ಪಾತ್ರದ್ದು. ಎನಗಾರೋ ಗತಿಯೋ ಪ್ರಾಣೇಶ ಈ ಕೋಸ ಜನಿಸಿಯಾಗಿಲ್ಲೋ ಎನ್ನ ಪೂರ್ಣವರುಷ ಆರಿದರ ಸುಕ್ಷೇಮ. ಶಾಂತಾಳ ಪಾತ್ರ ಆಯ್ತೀಗ. ಈಗ ಪ್ರೇಮಿಳಾ ಪಾತ್ರದ ಏನ್ ವಿಶೇಷ ಅದ? ಪ್ರೇಮಲಾ ಪಾತ್ರದ ಏನು ವಿಶೇಷ ಅಂದ್ರೆ, ಅವಳೊಬ್ಬಳು ಪಾತ್ರ ಸ್ತ್ರೀ. ಜಗತ್ತಿನಲ್ಲಿ ಅಂತವಳು ಸ್ತ್ರೀ, ಸುಂದರವಾದ ಸ್ತ್ರೀ ಜಗತ್ತಿನಾಗ ಯಾರು ಇಲ್ರಿ, ಇದ್ದಿದ್ದಿಲ್ಲ. ಅಂತ ಸುಂದರ ಸ್ತ್ರೀ ಅವಳು ಪಾರ್ವತಿ ಅವತಾರ. ಆಕಿ ಪಾರ್ವತಿ ಅವತಾರ. ಮಾಯಿಯನ್ನು ಗೆಲ್ಲಬೇಕು ಅಂತೇಳಿ ಅವ ಬಂದಿರ್ತಾನ ನಿಜಗುಣ ಶಿವಯೋಗಿ. ಪರಮಾತ್ಮ ಅವರನ್ನ ಇಲ್ಲಿ ಇಟ್ಟು ಹೋಗಿರ್ತಾನ ನಮ್ಮ ಜೊತೆಯಲ್ಲಿ, ನಿಜಗುಣ ಶಿವಯೋಗಿಗಳನ್ನ. ಅವರು ಮಾಯಾ ರೂಪದಿಂದ ಅವನ್ ಗೆಲ್ಬೇಕಂತ ಹೋಗ್ತಾರ. ಆದ್ರೆ ಅವ್ನು ಸತ್ವಗುಣದಿಂದ ಇರ್ತಾನ್ರಿ, ಅವ್ನ್ ಗೆಲ್ಲಕ್ಕಂತೂ ಆಗುದಿಲ್ಲ. ಅದಕ್ಕಾಗಿ ಈಕಿ ಮಾಯಿಂದ ಮಾಯಾ ಮೋಹದಿಂದ ಅವನ್ ಗೆಲ್ತೇನಂತೇಳಿ ಆಕೆ ಪ್ರದರ್ಶನ ಮಾಡ್ತಾಳ. ಅವಳಲ್ಲಿ ಇದ್ದು ಅಂತ ಏನು ನನ್ನ ಸುಂದರ ರೂಪಕ್ಕೆ ನಿಮರಳಾಗು ಅಂತ ಅವಳನ್ನ ವಿವಿಧ ರೀತಿಯಿಂದ ಅವನ ಕಾಮಚೇಷ್ಟೆಗಳನ್ನ ಮಾಡಿ ಇದನ್ನ ಮಾಡ್ತಾಳ. ಅವಾಗ ಅವ್ರು ಅದಕ್ಕೆ ಮೀರಿ ಅವರು ಸದ್ಗುರುನಾಥನ ಹುಡ್ಕೊಳಕ್ ಹೋಗ್ತಾರ. ಈಗ ನಿಮಗ ನಿಜಗುಣ ಶಿವಗಳ ಮಾತುಗಳು ಇರ್ತಾವಲ್ಲ, ಸ್ವಲ್ಪ ಮಾತುಗಳನ್ನ ಕೇಳುವವರೆಗೆ ಹೇಳ್ರಿ. ಪ್ರೇಮಿಳಾನ್ ಪಾತ್ರ ನಿಜಗುಣ ಶಿವಗಳ ಸಂಬಂಧಪಟ್ಟಿದ ಮಾತುಗಳು. ಪ್ರಿಯ ನಿಜಗುಣ ಅಂತೇಳಿ ನಾವು ಅವ್ರಿಗೆ ಮೋಹದಿಂದ ಮಾತಾಡಕ ಮಾಡಿ ಪ್ರಿಯ ನಿಜಗುಣ ಅಂತೇನ್ರಿ. ಅವಾಗ ಅವ್ರ ಏನಂತಾರು, ಏನು ನಾನು ನಿನ್ನ ಪ್ರಿಯನೇ ಅಂತಾರ. ಅವಾಗ ಹೌದು, ಇಂದಿನಿಂದ ನೀನು ನನ್ನ ಆಳಲ್ಲ ಅಂದ್ಕೊಳ್ಳಿ ಮತ್ತೆ ಯಾರು ಅಂತ ಕೇಳ್ತಾರೆ. ನನ್ನನ್ನು ಆಳ್ತಕ್ಕವನು ನಿಜಗುಣ. ಇಂದಿನಿಂದ ನೀನು ನನ್ನ ಆಜ್ಞೆಯಂತೆ ನಡೆಯುವುದು ಬೇಕಾಗಿಲ್ಲ,
ನಾನೇ ನಿನ್ನ ಆದಿಯಂತೆ ಇರತಕ್ಕವಳು. ಈ ನನ್ನ ತನು ಮನ ಧನ ಮೇಲಾಗಿ ಶರೀರವನ್ನೇ ನಿನ್ನ ಆಧೀನ ಮಾಡಿರುತ್ತೇನೆ. ಕಾತು ಒರಗಿದ ಹಣ್ಣಿನ ಮೇಲೆ ಕಾಂಕ್ಷಿಯಿಂದ ಎರಗಿ ಅದರೊಳಗಿನ ಶೀರಸವನ್ನು ಹಿಗ್ಗಿ ಹೀರುವ ಆ ಅರಿಗಿಳಿಯಂತೆ ಪೂರ್ಣ ಪ್ರಾಯದಿಂದ ಪರಿಪಕ್ವವಾಗಿರುವ ಈ ನನ್ನ ತನು ಎಂಬ ಹಣ್ಣಿಗೆ ಆ ಅರಿಗಿಯಂತೆ ಎರಗಿ ಸುರಿತ ಸುಖವೆಂಬ ಶೀರಸವನ್ನು ಮನದನಿಯಾಗಿ ಹೀರಿ ಉಭಯತರ ಈ ನನ್ನ ಆವಿಷ್ಯವನ್ನು ಸದಾ ಆನಂದದಲ್ಲಿ ಕೆಳೆಯಬೇಕೆಂದು ಇಚ್ಛೆ ಒಳಗಾಗಿದ್ದೇನೆ. ಅದಕ್ಕೆ ಈ ನಿನ್ನ ಪಾದಕ್ಕೆ ಪನಿಯನ್ನೂರಿ ಬೇಡಿಕೊಳ್ಳುತ್ತೇನೆ. ಗಂಗಪ್ಪ ಅವರು ನಿಮ್ಮ ಮಾತುಗಳು ವಾಗ್ಝರಿ ಅಂತೆ. ಇಳಿದು ಬಾ ತಾಯಿ ಇಳಿದು ಬಾ ಅಂತೆ ನಾವೇನು ಹೇಳ್ತೀವಲ್ಲ, ಒಂದು ಗಂಗಾ ಪ್ರವಾಹ ನಿರ್ಭಯದಿಂದ ಭಾಳ ಚಂದ ರೀತಿಯಿಂದ ಹರಿತಿರ್ತದ. ಅದು ಹಂಗೆ ಮಾತುಗಳು ಬರ್ತಾವೆ, ನಮಗೆ ಭಾಳ ಸಂತೋಷ ಅನ್ನಿಸ್ತಾವೆ. ಈ ಡೈಲಾಗುಗಳೆಲ್ಲ ಈಗ ನಾವು ಏನಂತ ಕೇಳ್ತೀವಿ ಅಂತಂದ್ರೆ, ಈಗಿನ ಪೀಳಿಗೆಯವ್ರು ಯಾರು ತಯಾರಿದ್ದಾರ ಮಾಡ್ಲಿಕ್ಕೆ ಇವನ್ನೆಲ್ಲ ಈಗ ಯಾರು ಕಲೀಲಿಕ್ಕತ್ತಾರೇನು? ಯಾರು ಇಲ್ರಿ. ನಾವು ರಗಡ್ ಪ್ರಯತ್ನ ಸಣ್ಣ ಮಕ್ಕಳಿಗೆ ಕಲಿಸ್ಬೇಕಂತ ನಮ್ಮ ಊರಾಗ ರಗಡ್ ಮಂದಿಗೆ ಪ್ರಯತ್ನ ಮಾಡೇವ್ರಿ. ಆದ್ರ ಅವ್ರು ಯಾರು ಈ ಕಲೆಗೆ ಬೆಲೆ ಕೊಡ್ತಾ ಇಲ್ಲ. ಅವ್ರ ಈಗ ನಿಮ್ದು ಊರಾಗೆ ಇತ್ತಂದ್ರೆ ನೋಡ್ಲಿಕ್ಕೆ ಮಂದಿ ಬರ್ತದ? ನೋಡ್ಲಿಕ್ಕೆ ಬರ್ತಾರ ಮಂದಿ, ನೋಡ್ಲಿಕ್ಕೆ ಬರ್ತದ, ನೋಡ್ಲಿಕ್ಕೆ ಬರ್ತಾರ. ಈಗ ಹುಡುಗರು ಯಾರು ತಯಾರಿಲ್ಲ. ಹಾ, ಮತ್ ನೀವ್ ಇದನ್ನ ಮಾಡ್ಬೇಕು, ನಮ್ ಕಲಾ ಉಳಿಬೇಕಲ್ಲ. ಈಗ ಹೆಂಗ್ ಮಾಡೋರು? ಕಲಾ ಉಳಿಬೇಕು, ಕಲಾ ಬೆಳಿಬೇಕೀಗ. ಕಲೆ ಉಳಿಬೇಕಂದ್ರೆ ನಾವು ಜನರಿಗೆ ಹಳ್ಳಿಗೆ ಪ್ರಚಾರ ಮಾಡ್ಬೇಕ್ರಿ. ಅಲ್ಲ, ಅವ್ರಿಗೆ ಮಾಡುವಂಗ ತಯಾರು ಮಾಡ್ಬೇಕಲ್ಲ. ನೀವು ತಲೆ ಒಳಗೆಲ್ಲ ವಿಚಾರಗಳನ್ನ ಹಾಕಿ ಮಾಡ್ರಿ. ಮನುಷ್ಯನ ಜೀವನದೊಳಗೆ ಕಲೆ ಅನ್ನೋದು ಇರಬೇಕು. ಕಲೆ ಇದ್ರ ಆ ಮನುಷ್ಯನ ಬೆಲೆ ಇರ್ತದ. ಯಾವ್ದೋ ಒಂದು ಕಲೆ, ಇವ್ರು ನೋಡಪ್ಪ ಇವ್ರು ಎಷ್ಟು ಚಂದ ಮಾಡ್ತಾರ, ಇವ್ರು ಈ ಪಾತ್ರ ಮಾಡ್ತಾರ, ಇವ್ರು ಈ ಪಾತ್ರ ಮಾಡ್ತಾರ. ಮತ್ತೆ ಸರ್ಕಾರ ಗುರುತು ಹಿಡಿದ್ರೆ ಅವೆಲ್ಲ ಬೇಕಾದಷ್ಟು ಪ್ರಶಸ್ತಿಗಳವ ಇವವ, ಅದನ್ನ ನಾವು ಮಾಡ್ಬೇಕಲ್ಲ. ಇದ್ರೆ ಅದನ್ನೇನದ ನಿಮ್ಮ ಹಳ್ಳಿ ಒಳಗಡೆ ನಿಮ್ಮ ಊರು ಹುಡುಗರಿಗನೆ ಮನವೊಲಿಸಬೇಕು. ಮಾಡ್ರಿ ಅಂತ ಹೇಳಿ ಅದನ್ನ ಒಲಿಸಿ. ಯಾಕಂದ್ರೆ ನಮ್ಗ ಮುಂದಿನ ಪೀಳಿಗೆಗೆ ಜೀವನ ಶಿವಗಳು ಯಾರು ಅನ್ನೋದು ಮರ್ತು ಹೋಗ್ಬಾರ್ದು. ಬರ್ತದಿಲ್ಲ. ಈಗ ಅವ್ರವ್ರ ಶಿಕ್ಷಣದೊಳಗ ಈ ಪಾಠ ಇರ್ದಿದ್ರೆ ಅವ್ರಿಗೇನು ಗೊತ್ತೇ ಆಗೋದಿಲ್ಲ. ಬಟ್ ಒಂದ್ ನಾಟಕ, ಒಂದು ಬಯಲಾಟ ನೋಡಿಂದೆಲ್ಲ ಗೊತ್ತಾಗ್ತದ ಮನುಷ್ಯ. ಇಲ್ಲ ಇದು ಹಿಂಗದ, ಮತ್ ಇದು ನಮಗೊಂದು ಸಂದೇಶ ಕೊಡ್ತದ, ನಮ್ಮ ಜೀವನಕ್ಕೊಂದು ದಾರಿ ತೋರಿಸ್ತದ ಅಂತ ಇರ್ತದಲ್ಲ. ಆಯ್ತ್ರ, ಈಗ ಮತ್ತ ನಿಮ್ದು ಪ್ರೇಮಳಾನ ಪಾತ್ರದ ಡೈಲಾಗ್ ಹೇಳ್ರಿ. ಮತ್ತಿದ್ರೆ ಬೇರೆ ಏನು? ನಾನಿನ್ನ ಆಳಾಗದ ಬದಲು ನಿನ್ನ ಪ್ರಿಯನೇ. ಹೌದು ನಿಜಗುಣ. ಇಂದಿನಿಂದ ನೀನು ನನ್ನ ಆಳಲ್ಲ, ಮತ್ಯಾರು ತಾಯಿ? ನನ್ನ ಆಳತಕ್ಕವನು ನಿಜಗುಣ. ಇಂದಿನಿಂದ ನೀನು ನನ್ನ ಆಜ್ಞೆಯಂತೆ ನಡೆಯುವುದು ಬೇಕಾಗಿಲ್ಲ, ಮತ್ತೆ ನಾನೇ ನಿನ್ನ ಆಜ್ಞೆಯಂತೆ ಇರತಕ್ಕವಳು. ಈ ನನ್ನ ತನು ಮನ ಧನ ಮೇಲಾಗಿ ಈ ನನ್ನ ಪ್ರಾಣವನ್ನೇ ಸಹ ನಿನ್ನ ಆಧೀನ ಮಾಡಿರುತ್ತೇನೆ. ಕಾತು ಒರಗಿದ ಹಣ್ಣಿನ ಮೇಲೆ ಕಾಂಕ್ಷಿಯಿಂದ ಎರಗಿ ಅದರೊಳಗಿನ ಶೀರಸವನ್ನು ಹಿಗ್ಗಿ ಹೀರುತ್ತಿರುವ ಆ ಅರಿಗಿಳಿಯಂತೆ ಪೂರ್ಣ ಪರಿಪಕ್ವದಿಂದ ಪಕ್ವವಾಗಿರುವಂತಹ ಈ ನನ್ನ ತನು ಎಂಬ ಹಣ್ಣಿಗೆ ಆ ಅರಿಗಿಳಿಯಂತೆ ನೀ ಎರಗಿ ಸುರಿತ ಸುಖವೆಂಬ ಶೀರಸವನ್ನು ಮನದನಿಯಾಗಿ ಹೀರಿ ಉಭಯತರ ಈ ಮನಸ್ಸನ್ನು ಸಂಭ್ರಮವೆಂಬಂತ ಆ ಸ್ವರ್ಗ ಸುಖದಲ್ಲಿ ಲೋಲಾಡಿಸಬೇಕೆಂದು ಈ ನಿಮ್ಮ ಪಾದಕ್ಕೆ ಪನಿಯನ್ನಿಟ್ಟು ಬೇಡಿಕೊಳ್ಳುತ್ತೇನೆ. ತ್ರಾಹಿ ಗುರುವರ, ನನ್ನ ಸತ್ವ ಪರೀಕ್ಷಾರ್ಥವಾಗಿ ಎಂತ ಇಂದ್ರಜಾಲದಲ್ಲಿಟ್ಟು ಹೋಗಿರುವೆ ತಂದೆ. ಕೋಗಿಲೆಯು ತನ್ನ ಮರಿಯನ್ನು ಕಾಗೆಗಳ ಗೂಡಿನಲ್ಲಿಡುವಂತೆ ಆ ಕೋಗಿಲೆಯು ಆ ಕಾಗೆಗಳ ಹಾಗೆ ಖಾ ಖಾ ಎಂದು ಕಾಕ್ಕ ಧ್ವನಿಗೈಯದೆ ಗುರುನಾಮ ಗರ್ಜನೆಯನ್ನು ಪಚ್ಚ ಸ್ವರದಿಂದ ಪ್ರಕಟ ಮಾಡುವಂತೆ. ಹೇ ಗುರುವೆ, ಕೋಗಿಲೆಯಾದ ನೀನು ನಿನ್ನ ಮರಿಯಾದ ನನ್ನನ್ನು ಇಂಥ ಪಾತರದ ಪಾಪಿಷ್ಟ ಕಾಗೆಗಳ ಗೂಡಿನಲ್ಲಿಟ್ಟು ಹೋಗಿದ್ದರು ಇವರ ಕಾಕ್ಕ ಧ್ವನಿಗೈಯದೆ ಗುರುನಾಮ ಗರ್ಜನೆಯನ್ನು ಪಂಚಸ್ವರದಿಂದ ಪ್ರಕಟ ಮಾಡುತ್ತೇನೆ. ಎಲೆ ಪಾತ್ರ ನಾರಿ, ನಿಜಗುಣ ನಿನ್ನದು ಹೊಸ ಪ್ರಾಯವೇ? ಹೌದು, ನನ್ನದು ಹೊಸ ಪ್ರಾಯ. ಕಾ ತೊರಗಿದ ಹಣ್ಣಿನಂತೆ ಹದಕ್ಕೆ ಬಂದಿರುವುದೇ? ಹೌದು, ಈ ನನ್ನ ಪ್ರಾಯು ಕಾತು ಒರಗಿದ ಹಣ್ಣಿನಂತೆ ಇದು ಹದಕ್ಕೆ ಬಂದಿದೆ. ಅದು ಹದಕ್ಕೆ ಬಂದಿಲ್ಲ, ಮತ್ತೆ ಎದಕ್ಕೆ ಬಂದಿದೆ ಕೇಳು. ಹೇಳು. ಹದ ಬೀದಿ ಹರಿಯಾದ ಹದಗೆಡಿಗಳನ್ನೆಲ್ಲ ಹದ ಹಿಡಿಯಲು ಅದು ಬಂದಿದೆ. ಆ ಸ್ವರ್ಗ ಸುಖವನ್ನು ತಂದಿದೆ. ಪ್ರಾಯದ ರಸಿಕರಿಗೆ ಮೋಹದ ಯುವಕರಿಗೆ, ಪ್ರಾಯದ ರಸಿಕರಿಗೆ ಮೋಹದ ಯುವಕರಿಗೆ ಲೋಕಕ್ಕೆ ಆಗಿದೆ ತಾಮುಳವೋ ನಿಮ್ಮ ಸೆಳವೋ. ಬಾಬಾ ಪ್ರಿಯ ಮೋಹದರಾಯ ಮಾಡುತ್ತ ನಿಲ್ಲುವುದೋ ವನ ನ್ಯಾಯ. ಅರ್ಪಿಸುವೆನೋ ನಿನ್ಗೆ ದಿವ್ಯಕಾಯ. ಬಿಡೋದೋರ್ಮತಿಯ ಕೆಡದಿರುವಂತೆಯ, ಬಿಡೋದೋರ್ಮತಿಯ ಕೆಡದಿರುವಂತೆಯ ನಾ ಬಿಟ್ಟು ಬಂದೇನೋ ಸ್ತ್ರೀ ಭ್ರಮೆಯ ಬಿಡುವ ಕ್ಷಮೆಯ. ಎಲ್ಲಿ ಪಾತ್ರ ನಾರಿ, ನಿಜಗುಣ ನಿನ್ನದು ಹೊಸ ಪ್ರಾಯವೇ? ಹೌದು, ನನ್ನದು ಹೊಸ ಪ್ರಾಯ. ಕಾ ತೊರಗಿದ ಹಣ್ಣಿನಂತೆ ಹದಕ್ಕೆ ಬಂದಿರುವುದೇ? ಹೌದು, ಈ ನನ್ನ ಪ್ರಾಯವು ಕಾತು ಒರಗಿದ ಹಣ್ಣಿನಂತೆ ಇದು ಹದಕ್ಕೆ ಬಂದಿದೆ. ಅದು ಹದಕ್ಕೆ ಬಂದಿಲ್ಲ, ಮತ್ತೆ ಎದಕ್ಕೆ ಬಂದಿದೆ?
ಅನೇಕ ಅರಿಯದ ಹರೆಯದ ಹುಡುಗರನ್ನು ಹದ ಹಿಡಿಯಲಿಕ್ಕೆ ಬಂದಿದೆ. ಕಾಗಿಗೆ ಉಪಕಾರ ಮಾಡಿದರೆ ಏನಾಗುವುದು? ಉಪಕಾರ ಮಾಡಿದವರ ಮನಸ್ಸನ್ನು ಮಲಿನಗೊಳಿಸುವ ನಿನ್ನ ಪ್ರತ್ಯುಪಕಾರ ಸುಟ್ಟಿತು ಪ್ರೇಮ್ಲಾ. ಹಾವಿಗೆ ಸಾಕಷ್ಟು ಹಾಲು ಕುಡಿಸಿ ಒಳಗುವ ಹಾಲ ಹೊರಗುವ ಹಾಲ ಹಾಲು ಹಾಲಾಹಲವಾಗುವಂತೆ ಮಾಡಿದರು. ಹಾವು ತನ್ನ ವಿಸಗುಣವನ್ನು ಬಿಡುವುದಿಲ್ಲ. ಹಾಲಿನಂತ ಬೋಧನೆ ನಂತರಂಗದಲ್ಲಿ ಮೂಡಿದ್ದರು. ನಿಮ್ಮ ತಾಯಿಯ ಕಣ್ಣುಗಳು ಬಂದದ್ದನ್ನು ನೀನು ಪ್ರತ್ಯಕ್ಷ ಕಂಡಿದ್ದರು. ನಿನ್ನ ವಿಷಗುಣ ಹೆಚ್ಚಾಗುವುದನ್ನು ಕಂಡು ನಾನು ವಿಸ್ಮಯಗೊಂಡೆನು. ರೇಮ್ಲಾ, ನೀನು ನನ್ನನ್ನು ವಶೆ ಮಾಡಿಸಿಕೊಳ್ಳಬೇಕೆಂಬ ಆಸೆ ಐತೆಲ್ಲ, ಆ ಆಸೆ ಓಣಿಯಲ್ಲಿ ಆಡುವ ಸಣ್ಣ ಸಣ್ಣ ಮಕ್ಕಳು ಆಕಾಶದಲ್ಲಿರುವ ಚಂದ್ರನನ್ನು ಅಂಗೈಯಲ್ಲಿ ಬಾ ಚಂದಪ್ಪ ಮುಂಗೈಯಲ್ಲಿ ಬಾ ಚಂದಪ್ಪ ಅಂತ ಕರೆದಂತೆ ಸರಿ. ಏನು ನಿಜಗುಣ, ನೀನು ಆಕಾಶದಲ್ಲಿರುವಂತ ಚಂದ್ರಮನೆ. ಹೌದು, ನನ್ನ ಕೈಗೆ ನೀನು ಸಿಗದಂತವನೇ. ಎಂದಿಗೂ ಸಾಧ್ಯವಿಲ್ಲ. ಮರಳ ನಿಜಗುಣ, ಜಗತ್ತಿನಲ್ಲಿರುವಂತ ಎಲ್ಲ ಮರುಳುತನವು ಒಮ್ಮೆಲೆ ಒಟ್ಟುಗೂಡಿ ಜಮಾ ಆಗಿದೆ ಎಂಬುದಕ್ಕೆ ಸಂದೇಹವೇ ಇಲ್ಲ. ಏ ಪಾತ್ರನಾರಿ, ನನ್ನಲ್ಲಿ ಕಂಡ ಮರುಳುತನವೇನು? ಈಗ ನೋಡು, ಪೂರ್ಣ ಚಂದ್ರಮನ ಹೊಳಪಿನಿಂದ ಲೆಕ್ಕನೆ ಹೊಳೆಯುತ್ತಾ ನಿನ್ನ ಕಣ್ಣು ಮುಂದೆ ಮುಂತಿರುವ ಈ ಪುಣ್ಯದ ರಾಶಿಯನ್ನು ಸ್ವಲ್ಪ ಕಣ್ಣು ತೆರೆದು ನೋಡು. ಏನು ಈ ನಿನ್ನ ಕರ್ಮದ ಶರೀರ ಪುಣ್ಯದ ರಾಶಿ? ಹೌದು, ಈ ನನ್ನ ಜನ್ಮವು ಕರ್ಮದ ರಾಶಿ ಅಲ್ಲ, ಪುಣ್ಯದ ರಾಶಿ. ಯಾರು ಪೂರ್ವ ಜನ್ಮದಲ್ಲಿ ತಾನು ಗಳಿಸಿರುವಂತ ಆ ಪುಣ್ಯದ ರಾಶಿಯು ಇಂದು ಈ ಜನ್ಮದಲ್ಲಿ ನನ್ನಂತೆ ಹೆಣ್ಣು ಪುತ್ಥಳಿಯ ರೂಪದಿಂದ ಜನನ ಹೊಂದಿದ್ದು ಬಂದಿರುವುದು ನಿಜಗುಣ. ಈ ಪುಣ್ಯದ ರಾಶಿಯನ್ನು ನಿನಗೇ ಒಪ್ಪಿಸಬೇಕು ಮತ್ತು ಇದರ ಸುಖೋಪಭೋಗ ಭೋಗಿಸುವ ಪುಣ್ಯಾತ್ಮನನ್ನು ನಿನ್ನನ್ನು ಮಾಡಬೇಕೆಂದು ನಾನು ಇಷ್ಟು ಅಂಗಲಾಚಿ ಸೆರಗೊಡ್ಡಿ ಬೇಡಿಕೊಳ್ಳುತ್ತಿರಲು ನಿಜಗುಣ, ನಮ್ಮನ್ನು ನನ್ನ ಕಡೆ ಮತ್ತು ನಾ ಹೇಳುವ ಈ ಮಾತಿನ ಕಡೆಗೆ ಲಕ್ಷ್ಯವನ್ನು ಕೊಡದೆ ಕೈಯಲ್ಲಿ ಮಂಗನನ್ನು ಹಿಡಿದುಕೊಂಡು ಮನೆ ತಿರುಗುತ್ತಿರುವ ಕೊಂಚಿ ಕೊರವನಂತೆ ನಾಕಬಳ್ಳ ಲಂಗೂಟಿ ಹಾಕಿಕೊಂಡು ಮನೆ ತಿರುಗುತ್ತಿರುವುದು ಇದು ಮರುಳುತನವಲ್ಲವೇ? ಮಾತಾಡ್ರಿ ತಾಯಿ ಮಾತು. ಮೈಮಾ ಪುರುಷನೇ, ಚಿನ್ನದ ಹೊಳಪಿನಿಂದ ಹೊಳೆಯುವ ಈ ನನ್ನ ಚೆನ್ನಿಂಗ ಕೂಸನ್ನು ತಾನು ಹೊಂದಬೇಕು ಮತ್ತು ತಾನು ಹೊಂದಬೇಕು ನಾನು ಹೊಂದಬೇಕು ಅನ್ನುವಂತ ಬರು ಹೋಗುತ್ತಿರುವ ಶ್ರೀಮಂತರ ಸಂಖ್ಯೆ ಬಾಯಿಂದ ಹೇಳದಷ್ಟಾಗಿರುವುದು. 1000 ಗಟ್ಟಲೆ ಕೊಡ್ತೇನೆ ನನ್ನವರು 1000 ಮಂದಿ ಆದ್ರು, ಲಕ್ಷ ಗಟ್ಟಲೆ ಕೊಡ್ತಾನೆ ಅನ್ನೋರು ಲಕ್ಷ ಮಂದಿ ಆದ್ರು, ಕೋಟಿ ಗಂಟಲೆ ಕಟ್ಟಿಕೊಂಡು ನಮ್ಮ ಮನಿ ಬಾಗಿಲ ಮುಂದೆ ನಿಂತರೆ ಸಮ್ಮತಿ ಸಿಗದೆ ಮೋತಿಯನ್ನು ಒಣಗಿಸಿಕೊಂಡು ಹೋದವರು ಕೋಟ್ಯಾನುಕೋಟಿ ಆಗಿರುವರು. ಇಷ್ಟೆಲ್ಲಾ ಭಾಗ್ಯಗಳಿಗಿಂತಲೂ ನೀನು ನನ್ನ ತಾಯಿಗೆ ಕಣ್ಣು ಕೊಟ್ಟಿರುವುದು ದೊಡ್ಡ ಭಾಗ್ಯವೆಂದು ತಿಳಿದು ಆ ಎಲ್ಲ ಭಾಗ್ಯಕ್ಕಿಂತಲೂ ನಿನ್ನ ಭಾಗ್ಯವೇ ಹೆಚ್ಚಿನ ಭಾಗ್ಯವೆಂದು ಈ ನನ್ನ ಹೊಟ್ಟೆ ಕಳಲಲ್ಲದೆ ನಾನು ಗಳಿಸಿರುವ 10,000 ಹಣವನ್ನು ಮತ್ತು ಈ 2 ಅಂತಸ್ತಿನ ಮನೆಯನ್ನು ನಿನ್ನ ಅಧೀನ ಮಾಡುತ್ತೇನೆ. ಒಲ್ಲನೆನ್ನದೆ ಹುಚ್ಚನಂತೆ ಮಾಡಬೇಡ, ಒಪ್ಪಿಕೋ. ಏನು ಈ ನಿನ್ನ ಹೆಣ್ಣಿಗೂ ನೀಗೈಸಿದ 10,000 ಹೆಣ್ಣಿಗೂ ನಾನು ಯಜಮಾನನಾಗಬೇಕೆ? ಹೌದು ನಿಜಗುಣ, ನೀನು ಆಗಲಿಕ್ಕೆ ಬೇಕು. ಹಾಗಾದ್ರೆ ಕೇಳು, ಹೇಳು. ನಿನ್ನ ಹೆಣ್ಣನ್ನು ಸತ್ತ ಲಕ್ಷ ಹೊಣ್ಣನ್ನು ಸುದ್ದತಿ ವೈದು ಕಾಣಿಸು ಹೊಳೆಯ ತಪ್ಪುವಾದು ಲೋಕದ ಪ್ರಳಯ. ಏನಂದಿ ನನ್ನ ಮಗಳ ಮಾನಂದಿ, ಇವಳು ಪೂರ್ಣ ಚಂದಿರ ಕಳೆಯ, ಇವಳನ್ನ ಯಾಕೆ ಕಾಣಿಸ್ಬೇಕ ಹೊಳೆಯ? ಜ್ಞಾನಿ ನೋಡಲು ಸೋಸಿ ನಿಮ್ಮ ಹಣವು ಪಾಪದ ರಾಶಿ. ನಮ್ಮನ್ನ ಯಾಕೆ ನೋಡ್ತಿದ್ದಿ ಕರೆಸೆ, ನಮ್ಮಲ್ಲಿರುವುದು ಮೋಹದ ಕಾಂಕ್ಷೆ. ಕೆರೆಸಿಕೊಂಡಂತೆ ಕಾಲನ್ನು ಕೆರೆಸಿ 60 ವರ್ಷ ಮಿಕ್ಕಿದರೂ ಅರಿವು ಇಲ್ಲದ ಅಜ್ಞಾನ ಮುದುಕಿ. ಯಾಕೆ ನಿಜಗುಣ? ಈ ನಿನ್ನ ಹೆಣ್ಣಿಗೂ ನೀ ಗಳಿಸಿದ 10,000 ಹೆಣ್ಣಿಗೂ ನಾನು ಯಜಮಾನನಾಗಬೇಕೆ? ಹೌದು ನಿಜಗುಣ, ಆಗಲಿಕ್ಕೆ ಬೇಕು. ನಿನ್ನ ಹೆಣ್ಣನ್ನು ನೀ ಗಳಿಸಿದ 10,000 ಹೆಣ್ಣನ್ನು ಹೊಯ್ದು ಹೊಳೆ ಕಾಣಿಸು. ಏನಾಗುವುದು ಅಂದರೆ ಲೋಕಕ್ಕೆ ನಿಮ್ಮಿಂದಾಗುವ ಪ್ರಳಯವಾದರೂ ಸ್ವಲ್ಪ ಮಟ್ಟಿಗಾದ್ರೂ ಕಡಿಮೆ ಆಗುವುದು. ನಿಜಗುಣ, ಯಾಕೆ ಮಾತಾಡುತ್ತಿರ್ವಿ? ನಮ್ಮಿಂದ ಲೋಕಕ್ಕೆ ಆಗುವಂತ ಪ್ರಳಯವಾದ್ರೂ ಏನು? ಅಶುಭ ಗಾತ್ರಿ ಲೋಕದಲ್ಲಿ ನರಕದ ಮನೆ ಅವೆ ಎಂದು ಹೇಳುವುದೇ ಆದರೆ ಅದು ನಿಮ್ಮ ಕಸಬೆಯರ ಮನೆಗಳು. ನಿಮ್ಮ ಮನೆಯಲ್ಲಿ 10,000 ಆಗಲಿ 10 ಕೋಟಿ ಆಗಲಿ ಕೂಡ ಹಾಕಿದ ಹಣ ಅದು ಹಣದ ರಾಶಿ ಅಲ್ಲ, ಮತ್ತೆದರ ರಾಶಿ? ಪಾಪದ ರಾಶಿ. ಅದನ್ನು ಭೋಗಿಸುವವರೇ ಪಾಪಿಷ್ಠರು. ಅಂದ್ರೆ ನಿಜವಾಗಿ ನೀವೇ ನರಕಿಗಳು, ಸದ್ಗುಣದವರು. ಸತ್ತು ಸ್ವರ್ಗವನ್ನು ಕಾಣುವುದರಿಂದ ಅವರು ಜೀವಂತ ಸ್ವರ್ಗದಲ್ಲಿ ಇದ್ದಂತೆ ಭಾವಿಸಬೇಕು. ದುರ್ಗುಣದವರು ಸತ್ತು ಯಮಲೋಕವನ್ನು ಕಾಣುವುದರಿಂದ ಅವರು ಜೀವಂತ ಯಮಲೋಕದಲ್ಲಿ ಇದ್ದಂತೆ ತಿಳಿಯಬೇಕು. ಇಂಥ ಪಾಪಿಗಳಾದ ನಿಮ್ಮ ಮನೆಯನ್ನು ಪ್ರವೇಶ ಮಾಡುವುದೆಂದರೆ ಅನೇಕ ವಿಪತ್ತಿಗೆ ಗುರಿ ಮಾಡುವ ವಿಷದ ಗೊಂಬೆಗಳನ್ನು ಭೋಗಿಸದಂತೆ ಎಂಬ ಮರ್ಮವನ್ನರಿಯದೆ ನಿಮ್ಮ ಇಹದಲ್ಲಿ ನಿಮ್ಮ ಬಲಿಯಲ್ಲಿ ಬಿದ್ದು ಒದ್ದಾಡುತ್ತಿರುವ ಶುದ್ಧ ಮೂರ್ಖರನ್ನು ತಿದ್ದುವುದು ಬಹಳ ಕಠಿಣ. ನನ್ನ ಧರ್ಮಕ್ಕನುಸಾರವಾಗಿ ಕೆಲ ವಾದಗಳನ್ನು ಹೇಳಿ ಕಡೆಗೆ ಯಾರಿಗೂ ನಿಲುಕದ ನಿರಾಲಯದಲ್ಲಿ ನಿಂತು ನನ್ನ ನಿಜ ಸುಖವೆಂಬ ಹಾದಿಯನ್ನು ಕಂಡುಕೊಳ್ಳುತ್ತೇನೆ. ನಿಜಗುಣ, ಎಂತ ವಿಪರೀತವನ್ನು ತಂದಿರಿಸಿದಿ? ಏಕೆ? ನಾವು ವಿಷದ ಗೊಂಬೆಗಳೇ? ನಮ್ಮನ್ನು ಮೋಹಿಸುವವರು ಯಮಯಾತನಿಗೆ ಈಡಾಗುವರೆ. ಸ್ವಚ್ಛವಾಯಿತು, ನೀನು ಅಚ್ಚ ಹುಚ್ಚನೆಂಬ ಮಾತು ಸ್ವಚ್ಛವಾಯಿತು. ಯಾತ್ರ ಮೇಲಿಂದ ನೀ ಹೇಳುವಂತ ಈ ಮಾತುಗಳ ಮೇಲಿಂದ ಇರ್ಲಿ. ನಿಜಗುಣ, ಸತ್ತ ಮೇಲೆ ಕಾಣುವಂತ ಆ ಸ್ವರ್ಗ ಸುಖಗಳನ್ನು ನೀನು ಹೇಳಿದೆಲ್ಲ, ಅದು ಹೇಗಿದೆ ಮತ್ತು ಅಲ್ಲಿರುವವರಿಗೆ ಏನನ್ನೋರು ಹೇಳಿ ನೋಡೋಣ. ಸ್ವರ್ಗದಲ್ಲಿದ್ದವರಿಗೆ ದುಃಖದ ಆಸೆ ಇಲ್ಲ, ಅವರು ಸದಾ ಸುಖದಿಂದ ಇರುತ್ತಾರೆ.
ಅವರಿಗೆ ದೇವತೆಗಳು ಅಂತ ಅನ್ನುತ್ತಾರೆ. ಅಂದ ಮೇಲೆ ದುಃಖದ ಅಂಶ ಕೂಡ ಇಲ್ಲದೆ ಯಾವಾಗಲೂ ಸದಾ ಸುಖಮಯವಾಗಿರುವಂತ ಈ ನಮ್ಮ ವಾಸಸ್ಥಳ ಇದು ಸ್ವರ್ಗ ಸ್ಥಳವಲ್ವೇ? ಪ್ರೇಮ್ಲಾ, ಕೈಮುಟ್ಟ ಮೈಮುಟ್ಟ ಬರಬೇಡ. ದೂರ ನಿಂತು ನಿನ್ನ ದುರ್ವಾಕ್ಯವನ್ನು ಪ್ರಕಟ ಮಾಡು. ಪಾತ್ರದವರಂದ್ರೆ ನೀವೇನು ಭೂದೇವತೆಗಳೇ? ಹೌದು, ಪಾತ್ರದವರೆಂದ್ರೆ ನಾವು ಭೂಲೋಕದಲ್ಲಿ ಭೂದೇವತೆಗಳು. ಅಮ್ಮಮ್ಮ, ಎಂತ ಭೂದೇವತೆಗಳೇ ನೀವು? ಕೇಳು ಹೇಳು. ಹೇ ಬಾಲೆ ಹೊಯ್ಮಾಲೆ ಜ್ವಾಲೆ ನೀನೇ ಇರುವೆ ಭೂ ದೇವತಾ, ಭಾವಿಸಾಲು ನಿಜದಲ್ಲಿ ಬ್ಯೂತ. ಸಿದಿರಾಪೋರ ವಿಚಾರಗೈಯದೆ ನಮ್ಮ ಜಾತಿ ಜರಿದಾಡುತ್ತಾ ನಿಲ್ಲುವೆ ನೀಯಕ ಪ್ರಾಂತ. ನಾನಿರ್ವೇನು ಭೂ ದೇವತಾ, ಭಾವಿಸಾಲು ನಿಜದಲ್ಲಿ ಭೂತ. ನಾನಿರ್ವೇನು ಭೂ ದೇವತಾ, ಭಾವಿಸಾಲು ನಿಜದಲ್ಲಿ ಭೂತ. ನಮ್ಮಿಂದ ಸುಖ ಅನಂತ, ನಿಮ್ಮಿಂದ ಅನಂತ ನಷ್ಟ. ನಮ್ಮಿಂದ ಸುಖ ಅನಂತ, ನಿಮ್ಮಿಂದ ಅನಂತ ನಷ್ಟ. ನಮ್ಮ ದೇಹವು ಅಮೃತ ಜರಿತ. ನಿಮ್ಮ ಜರಿಯಲ್ಲಿ ಲೋಕ ಜರಿ ಜರಿತ. ಹೇ ಪ್ರೇಮ್ಲಾ ನಿಂದಿಸಿ ವಿವ್ರತ. ಗಂಗಪ್ಪ, ಈಗ ನಿಮ್ದು ಪ್ರೇಮಳಾನ್ ಪಾತ್ರ, ನಿಜೀವನಿ ಶಿವಗಳ ಪಾತ್ರ ಭಾಳ ಚಂದ ಮಾತು ಬಂದು ಇದ್ರಿ. ಒಂದಕ್ಕೊಂದು ಲಿಂಕ್ ಅವ, ಇವು ಅವ. ಈಗ ನಮಗ ಸ್ತ್ರೀ ಪಾತ್ರದ ಬಗ್ಗೆ ಮಾತಾಡ್ಬೇಕಂದ್ರ ಈಗ ನಿಮ್ ಮೇಕಪ್ ನೀವೇ ಮಾಡ್ಕೋತೀರೇನ್? ನಾವು ಮಾಡ್ಕೋತೇವ್ರಿ. ಇನ್ನು ಸೀರೆ ಉಟ್ಕೊಳಕ್ ಯಾರು ಕಲಿಸ್ತಾರೋ ನೀವೇ ಕಲಿತಿರೋ? ಇಲ್ಲ, ನಾವ ಕಲ್ತೀವ್ರಿ. ಕಲ್ತಿದ್ದದ ನೋಡಿ ಕಲ್ತದ್ರಿ. ನೋಡಿ ಕಲ್ತಿದ್ದು. ಯಾಕಂದ್ರೆ ಅಚ್ಚುಕಟ್ಟಾಗಿ ಉಟ್ಕೊಂಡಿರಿ. ಒಂದು ಬ್ಲೌಸ್ ಆತ್ ಸ್ತ್ರೀ ಪಾತ್ರ ಅಂದ್ರೆ ಸ್ತ್ರೀ ಪಾತ್ರ. ಹೌದ್ರಿ. ಅದಕ್ಕೇನ್ ಬೇಕು? ನತ್ತು, ಇದು ಸರ, ಮುತ್ತು, ಕಾಲುಂಗುರು ಎಲ್ಲಾನು ಹಾಕೊಂಡ್ರೆ ಒಂದು ನಮ್ ಭಾರತೀಯ ನಾರಿಗೆ ಒಂದು ರೂಪ್ ಕೊಡ್ತೀವಿ ನಾವಿದ್ರೆ. ಆ ಪಾತ್ರದೊಳಗೆ ಮಾಡಿದ್ರಿ ಇದ್ರೆ. ಹೌದ್ರಿ. ಈಗ ನಿಮಗ ಈ ಪಾತ್ರ ಮತ್ತ ನೀವು ನಿಜವಣಿ ಶಿವೆಗಳು ಒಂದೇ ಇಟ್ಕೊಂಡ್ ಬಿಟ್ಟಿರಿ ನೀವಿದ್ರೆ. ಹ್ಞೂನ್ರಿ. ಮತ್ತೆ ಬೇರೆ ನಾಟಕದೊಳಗ ಈ ಪಾತ್ರಕ್ಕೆ ಯಾಕೆ ನೀವು ಹೋಗ್ಲಿಲ್ಲ? ಅಂದ್ರೆ ಏನ್ ನಮ್ದು ಬಡತನ ಬಾಳೆ ಮತ್ತ ದುಡಿಲಿಕ್ಕೆ ಹೋಗ್ಬೇಕ್ರೆ. ದುಡಿಲಿಕ್ಕೆ ಹೋಗ್ಬೇಕಲ್ಲ, ಹೊಲಕ್ ಹೋಗ್ಬೇಕಲ್ಲ. ಅದಕ್ಕಾಗಿ ಮತ್ತ ಸಾಯಂಕಾಲ ಒಂದು ತಾಸ ತಾಲೀಮ್ ಮಾಡಿ ಇದೊಂದ ಇದ್ರೊಳಗ ಮಾಡಿಕೊಟ್ಟು ಬಂದ್ವಿ. ನಾವು ಹವ್ಯಾಸಿ ರಂಗಭೂಮಿ ಕಲಾವಿದ್ರು. ನಾವು ಹವ್ಯಾಸಿ ರಂಗಭೂಮಿ ನಮ್ಮ ವೃತ್ತಿ ನಾವು ರೈತಕಿ ಮಾಡ್ಕೊಂತನ ನಾವು ಇದನ್ನ ಅಲ್ಲ, ಇದು ಹಂಗೆ ಹವ್ಯಾಸ ಅಲ್ಲ, ಇದು ಹವ್ಯಾಸಿನ ಉಪಜೀವನ ಅನ್ನೋದು ಮತ್ ಬ್ಯಾರಿನ ಅದ. ಇದು ನಮ್ಗೆ ಇದರಿಂದ ನಮ್ಗೆ ಹೊಟ್ಟೆ ತುಂಬಂಗಿಲ್ಲ. ಏನ್ ತುಂಬ್ತದ? ಏನ್ ತುಂಬ್ತದ? ಬಟ್ ಕಲಾ ತೋರಿಸ್ತೀರಿ, ಸಂತೋಷ. ನಿಮಗ ಆತ್ಮಾನಂದದ, ನಿಮಗ್ ತೃಪ್ತಿ ಮಾಡುವಲ್ಲಿ ಆನಂದದೆ. ಇದಕ್ ಬೆಲೆ ಕಟ್ಲಿಕ್ ಬರಂಗಿಲ್ಲ. ನಮಗೊಂದು ಏನು ಸನ್ಮಾನ. ಹೌದು, ಇದಕ್ ಬೆಲೆ ಕಟ್ಲಿಕ್ ಬರಂಗಿಲ್ಲ. ಮತ್ತ ಮಂದಿ ಚಪ್ಪಾಳೆಗಳು ಬೀಳ್ತಾವಲ್ಲ, ಖುಷಿ ಅನ್ನಿಸ್ತದ, ಆನಂದ. ಅವು ನಿಮಗ ಸಿಗೋ ದಿನ ಬಹುಮಾನಗಳು, ಅವೇ ಬಹುಮಾನ, ಸನ್ಮಾನ. ಹಿಂಗ ಹೇಳ್ತೀನಿ ಇದ್ರೆ. ಈಗ ಪ್ರೇಮಳಾನ್ ಪಾತ್ರ ಆತು. ಈಗ ಮತ್ ಮುಂದೆ ನಿಮ್ದು ಏನ್ ಬರ್ತದ ನಿಜವಣಿ ಸೇವೆ ಒಳಗ? ಪ್ರೇಮಳಾನ್ ಪಾತ್ರದ್ದು ಕೊನೆ ಎಲ್ಲಿ ಎಂಡ್ ಆಗ್ತದ ಅಂದಿದೆ ನಿಮ್ದು? ಅಂದ್ರೆ ಈ ಪ್ರೇಮಲಾಂದ್ ಇನ್ನ ಬಾಳ ಜಗ್ತದ್ರಿ ಇದು, ಬಾಳ ಜಗತ್ತದ. ಅದೇನೇನ್ ಸ್ವಲ್ಪ ಹೇಳ್ರಲ್ಲ, ಸ್ವಲ್ಪ ಕಿರುಗತ್ತೆ ಹೇಳ್ರಿ ಅದ್ರದ್ದು. ಈಗ ಅವರು ನಿಜಗುಣ ಶಿವಗಳು ನಮ್ಮ ಹತ್ರ ಇದ್ರಂದ್ರಿ, ಅವ್ರು ನಾವು ಮೊದಲೇ ಅಲ್ಲದ ಸೇವೆಯನ್ನು ಮಾಡ್ಲಿಕ್ಕೆ ಹಚ್ತೇವೆ. ನಮ್ಮ ತಾಯಿ ಕಾಲ್ ಹಿಚ್ಕೋದು, ಅಥವಾ ತಲೆಗೆ ಎಣ್ಣೆ ಹಚ್ಚೋದು, ನಮ್ಮ ಮನೆಯಲ್ಲಿ ನೀರು ತರೋದು, ಹಿಂಗ ನಾವು ಅವ್ರಿಗೆ ಸೇವೆಗಳನ್ನು ಮಾಡ್ತೇವ್ರಿ. ಆದ್ರೆ ನಮ್ಮ ತಾಯಿ ಕಣ್ಣು ಏನ್ ಬರ್ತಾವಲ್ರಿ, ಅವಾಗ ಅವ್ರು ಮಹಾಪುರುಷರು ಅನ್ನೋದು ನಮಗ ಕೂಡಿರ್ತಾಳೆ ನಮ್ಮ ತಾಯಿ. ಅದಕ್ಕಾಗಿ ಅವ್ರ ಹಸ್ತ ಏನ ಎಣ್ಣೆ ಹಚ್ಚುವಾಗ ಅವ್ರ ಹಸ್ತ ತಲೆ ಮೇಲೆ ಬೀಳ್ತದಲ್ಲ, ಅವ್ರ ಅವರು ಸತ್ವ ಪರೀಕ್ಷಾರ್ಥವಾಗಿ ಪರಮಾತ್ಮನ ಮಂತೆಯಲ್ಲಿ ಇಟ್ಟು ಅವ್ರ ಮಹಾತ್ಮನ ಹಸ್ತಸ್ಪರ್ಶದಿಂದ ನನ್ನ ತಾಯಿ ಕಣ್ಣು ಬರ್ತಾವ. ಅವಾಗ ಮಹಾತ್ಮರು ಅನ್ನೋದು ನಮ್ಗೆ ಅರಿವಾಯ್ತು. ನಾವು ಅಜ್ಞಾನದಿಂದ ಅವ್ರನ್ನ ನರಮನುಷ್ಯರಂತ ತಿಳ್ಕೊಂಡಿದ್ದೀವಿ. ಅವ್ರೇನ ಹಸ್ತಸ್ಪರ್ಶದಿಂದ ನಮ್ಮ ತಾಯಿ ಕಣ್ಣು ಬಂದ್ವಲ್ರಿ, ಅವಾಗ ಮಹಾತ್ಮರು ಅನ್ನೋದು ನಮ್ಗೆ ಗೊತ್ತಾಯ್ತ್ರಿ. ಗೊತ್ತಾದ ನಂತರ ನಾವೇನ್ ಮಾಡಿದ್ವು, ನಮ್ದು ಇಷ್ಟು ದಿವಸ ಮಾಡಿದಂತ ನಮ್ಮ ಪಾಪಗಳನ್ನ ಕ್ಷಮ ಮಾಡ್ರಿ. ನಾವು ಅರಿಯಲಾರದೆ ನಾವು ಮಾಡಿದ ಬಾಳ ಪಾಪ ಮಾಡಿವಿ. ಪಶ್ಚಾತ್ತಾಪ ಆಗಿ ಅವರ ಚರಣಕ್ಕೆ ಎರಗಿ ನಮ್ಮ ಅಪರಾಧಗಳನ್ನ ಕ್ಷಮ ಮಾಡ್ರಿ. ಅದಕ್ಕಾಗಿ ಅವ್ರು ನಮ್ಮ ತಾಯಿ ಏನಂತಾಳ, ನಿಮ್ಮ ಪ್ರತ್ಯುಪಕಾರ ಮಾಡೋದಕ್ಕಾಗಿ ಈ ನನ್ನ ಮಗಳನ್ನ ನಿಮಗ ಕನ್ಯಾದಾನವಾಗಿ ಕೊಡ್ತೇನೆ, ಕನ್ಯಾದಾನ ಮಾಡಿ ಕೊಡ್ತೇನೆ. ಮತ್ ನಾ ಗಳಿಸಿರುವಂತ ಅಷ್ಟು ಆಸ್ತಿಯನ್ನು ನಿಮ್ಮ ಹೆಸರಲ್ಲೇ ಮಾಡ್ತೇನೆ. ಮತ್ ಈ ನಮ್ಮ ಮನೆಯೊಳಗೆ ಇದ್ದು ನೀವು ಸಂಸಾರ ಮಾಡುತ್ತಾ ಇರ್ರಿ ಅಂತೇಳಿ ನಮ್ಮ ತಾಯಿ ಹೇಳ್ತಾರ್ರಿ. ಹೇಳಿದ್ರ ಅವರು ರಾಜಭೋಗವನ್ನ ತ್ಯಾಗ ಮಾಡಿ ಬಂದವ್ರು. ಸಣ್ಣದು ಬಹಳ ಇದು ನಮ್ದೇ ಅದಕ್ಕೆ ಹತ್ಬೇಕ್ರಿ ಅವ್ರದ್ದು. ಅವ್ರು ಒಂದು ತರದ ಊಟ ಮಾಡ್ತಿರಂತ್ರಿ ಅವ್ರು ನಿಜಗುಣ ಶಿವಗಳ ಅಂತ ಭೋಗ ಭಾಗ್ಯ ಅವರು ತಿರಸ್ಕಾರ ಮಾಡಿ ಬಂದವ್ರು. ನಮ್ಮ ಮನೆಯಾಗ ಬಂದ
ನಮ್ ಈ ಕ್ಷಣಿಕ ಇದಕ್ಕಾಗಿ ಯಾವ ಅಲ್ಲ ಇವ್ರು ಕೇಳುವಂಗ ನಿಮ್ ತಾಯಿ ಕೇಳ್ತಾರ ಅಷ್ಟೇ, ಕೇಳ್ತಾರ್ರಿ ಅಷ್ಟೇ. ಅವ್ರು ಒಪ್ಪುದಲ್ಲ ಒಪ್ಪುದಿಲ್ರಿ, ಒಪ್ಪುದಿಲ್ಲ. ನಾ ಮಾಯನ್ನ ಮೀರಿ ಬಂದೇನ್ರಿ ಅಂತೇಳಿ ಅವ್ರು ಹೇಳ್ತಾರೆ. ಅದಕ್ಕಾಗಿ ನಾವು ಆ ಶಿವಯೋಗಿ ಆದ್ರೆ ಏನಾತಿ, ನನ್ನ ರೂಪದಿಂದ ಆಗ್ಲಿ ಅಥವಾ ಈ ನನ್ನ ಕಾಮ ಚೇಷ್ಟೆಯಿಂದ ಆಗ್ಲಿ ನಾ ಅವನ್ನ ಗೆದ್ದ ತೀರ್ತೀನಿ ಅಂತೇಳಿ ಈ ಮಗಳಿಗೆ ಒಂದು ಹಠ ಬೀಳ್ತದೆ ಪ್ರೇಮ್ಲಾನ್ ಪಾಠಕ. ಅವರು ವಿವಿಧವಾಗಿ ಅವರು ನಮ್ಮ ಮನವೊಲಿಸಬೇಕಂತೇಳಿ ಅವ್ರನ್ನ ಬಹಳ ಪ್ರಯತ್ನ ಮಾಡಿದ್ರು. ಅವರು ಇದಕ್ಕೆ ಗೆದ್ದ ಬಂದವ್ರಿ. ಅವ್ರ ಆಸೆ ಒಂದು ವರ್ಷದೊಳಗೆ ಅಂದಾಜು ನಿಮ್ಮ ಎಷ್ಟು ಆಟ ಆಗ್ತಾವ? ಒಂದು ಅಂದಾಜು 15 15ರಿಂದ 16 ಆಗ್ತಾವ. ಮೊದಲು ಎಷ್ಟು ಕೊಡ್ತಿದ್ರು, ಈಗ ಎಷ್ಟು ಕೊಡ್ತಾರೆ? ಮೊದಲು ಎಷ್ಟು ಕೊಡ್ತಿದ್ರು? ಶುರು ಎಷ್ಟು ಕೊಡ್ತಿದ್ರು? ಮೊದಲು ಒಂದು 5,000 ರೂಪಾಯಿ ಕೊಡ್ತಿದ್ರಿ. 10 ಮಂದಿ ಟೀಮ್ ರೀ. ಒಂದ್ ಕಾರ್ಯಕ್ರಮಕ್ಕೆ 5,000 ರೂಪಾಯಿ ಕೊಡ್ತಿದ್ರಿ. 5,000 ರೂಪಾಯಿ ಕೊಟ್ರೆ ನಾವು 10 ಮಂದಿ ರೀ. ಅದ್ರಾಗ ಗಾಡಿ ಮಾಡ್ಬೇಕ್ರಿ, ಅಲ್ಲಿ ಸ್ಟೇಜ್ ಇಂದ ಮಾಡ್ಬೇಕು. ಮನುಷ್ಯಾಗ 50 ಬರ್ತಿತ್ತ ಇಲ್ಲ? 50 ರೂಪಾಯಿ, ಒಂದು 100 ರೂಪಾಯಿ ರೀ ಅವಾಗಿನ ಕಾಲದಾಗ. ಈಗ ಎಷ್ಟು ಕೊಡ್ತಾರೆ? ಈಗ ಸುಮಾರು ಒಂದು 15,000 ರೂಪಾಯಿ ಕೊಡ್ತಾರ. 15,000 ರೂಪಾಯಿ ಕೊಡ್ತಾರೆ. 15,000 ರೂಪಾಯಿ ಕೊಡ್ತಾರೆ. 15,000 ರೂಪಾಯಿ, 5,000 ರೂಪಾಯಿ ಗಾಡಿಗೆ ಹೋಗ್ತಾವ. ಗಾಡಿಗೆ ಮನುಷ್ಯ 1,000 ಬರ್ತದೆ. 1,000 ರೂಪಾಯಿ. ಅದ್ರ ಅಂದ್ರೆ ನಾವು ದುಡ್ಡಿಗಾಗಿ ಮಾಡ್ತಾ ಇಲ್ಲ, ದುಡ್ಡು ಗಾಡಿ ನಮ್ಮ ಕಲೆ ಉಳಿಸೋ ಸಂಬಂಧ, ಕಲೆ ಬೆಳೆಸೋ ಸಂಬಂಧ, ಒಂದು ನಮ್ಮ ಹವ್ಯಾಸ ಸಂಬಂಧ ನಾವು ಮಾಡ್ಲಿಕ್ಕೆ ಮಾಡ್ಬೇಕು. ನಮ್ಮಿಂದ ಮುಂದೆ ಹೋಗುವಂತ ಪೀಳಿಗೆ ಗೊತ್ತಾಗಲಿ ಅವರು ಉದ್ಧಾರ ಆಗಲಿ ಅನ್ನೋ ಕಲೆ ಅನ್ನೋದು ಏನು ಅನ್ನೋದು, ಕಲೆ ಉಳಿಸಿಕೊಂಡು ಹೋಗ್ಬೇಕು ಅನ್ನುವಂತ ಒಂದು ಉದ್ದೇಶ. ಈಗ ನೀವು ಸ್ತ್ರೀ ಪಾತ್ರ ಮಾಡ್ತೀರಿ, ನಿಮ್ಮ ಮನಿ ಒಳಗೆಲ್ಲ ಸಪೋರ್ಟ್ ಅದ? ಆಯ್ತ್ರಿ ಸಪೋರ್ಟ್. ಇದನ್ನೇ ಮಾಡು, ಚಂದ ಮಾಡ್ತೀರಿ, ಹಿಂಗೆಲ್ಲ ಇದ್ರೆ ಅದೇನ್ ನಮ್ಮ ಮನಿಯೊಳಗೆ ನಮ್ಮ ಹೆಣ್ಮಕ್ಳಾಗ್ಲಿ ಅಥವಾ ನಮ್ಮ ತಂದೆಯವರ ತೀರ್ಕೊಂಡಾರ್ರಿ ಇದ್ದಾಗ ಮಾತ್ರ ಅವ್ರು ಮಾಡ್ತಿದ್ರಿ. ಎಲ್ಲಾರು ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಅವ್ರು ಮಾಡಿದಲ್ಲೇ ಮತ್ ನಾವ್ ಹೋಗಕ್ ಬರ್ತದ್ರಿ. ಹೌದು. ಆಮೇಲೆ ನಿಮಗೆಲ್ಲ ಜಾತ್ರೆ ಬಹುಮಾನಗಳು ಬರ್ತಾವ, ಬಹುಮಾನ ಸಣ್ಣ ಆಯಾ ಪಾತ್ರಕ್ ಬರ್ತಾವಲ್ಲ, ನಡ್ಬರ್ಕ್ ಬರ್ತಾವ್ರ. ಅವರು ಇವು ಸರ್ಕಾರದಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅವರು ಆಟ ಮಾಡಿದಾಗ ಸನ್ಮಾನ. ನೀವ್ ಎಲ್ಲೆಲ್ಲಿ ಮಾಡಿರಿ ಈಗ ಕಾರ್ಯಕ್ರಮ? ಈಗ ಮೊನ್ನೆ ಇಲ್ಲಿ ಬೆಳವಡಿ ಉತ್ಸವ ಆಗಿದೆ. ಬೆಳವಡಿ ಉತ್ಸವ ಆಗೇತ್ರಿ ಒಮ್ಮೆ. ಮತ್ತೆ ಎಲ್ಲೆಲ್ಲಿ ಮಾಡಿರಿ? ಇಲ್ಲಿ ಮೊನ್ನೆ ನೇಸರಿಗೆ ಮಾಡಿದೀವ್ರಿ. ನೇಸರಿಗೆ ವೀರಭದ್ರೇಶ್ವರ ಜಾತ್ರೆ ಇತ್ತು, ಅಲ್ಲಿ ಒಂದು ಗೌರ್ಮೆಂಟ್ ಕಾರ್ಯಕ್ರಮ ಮಾಡಿದೀವ್ರಿ. ಈಗ ಗುರುಬಗಟ್ಟಿಗೆ ಒಂದು ಮಾಡಿದ್ವಿ. ದಸರಾ ಉತ್ಸವ ಇನ್ನ ಆಗಿಲ್ಲ? ಇಲ್ಲ, ಅದಕ್ಕೊಂದು ಪ್ರಯತ್ನ ಆಗ್ತದೆ, ಯಾಕೆ ಆಗುದಿಲ್ಲ? ನೀವು ಅದಕ್ಕೆ ಅರ್ಜಿ ಹಾಕ್ಬೇಕು. ಅರ್ಜಿ ಹಾಕಿ ರೆಕಮೆಂಡೇಶನ್ ಬರ್ತದ. ಅದ ಈಗ ಎಲ್ಲಾರು ಮಾಡಿದವ್ರಿಗೆ ನಾವು ಕೊಡಂಗಿಲ್ಲಲ್ಲ, ಬೇರೆ ಬೇರೆಯವ್ರಿಗೆ ಕೊಡ್ತೀವಲ್ಲ, ಹಂಗ ಬರ್ತದೆ ಇದ್ರೆ. ಅದು ಅರ್ಜಿ ಹಾಕಿದ್ದು ಸರ್, ಅದನ್ನ ರಿಜೆಕ್ಟ್ ಆಗದ ಸರ್. ಒಂದು 4-5 ಸಲ ಪ್ರಯತ್ನ ಮಾಡಿದ್ವು ಸರ್. ಈಗಾಗಲೇ ಇದಾಗಿದೆ ಸರ್, ನಮ್ಗೆ ಸಕ್ಸಸ್ ಆಗಿದೆ. ಗಂಗಪ್ಪ ಅವರ, ಇದನ್ನೇ ನಾವು ಮತ್ ನಿಜುಣಿ ಶಿವಗಳ ಪಾತ್ರದ ಬಗ್ಗೆನೆ, ಈಗ ಬಯಲಾಟದ ಬಗ್ಗೆನೆ ಮಾತು ಮುಂದುವರ್ಸೋಣ. ಲಾಸ್ಟ್ ಕೊನೆವರೆಗೂ ನಿಮ್ ಪಾತ್ರ ಇದ್ದೇ ಇರ್ತದೆ ಇಲ್ಲ? ಕೊನೆವರೆಗೂ ಇರ್ತದ್ರಿ. ಕೊನೆವರೆಗೆ ಬೆಳತನಕ ಇರ್ತದೆ. ಇರ್ತದೆ. ಈ ಶಾಂತಾಳ ಪಾತ್ರ ಸ್ವಲ್ಪ ಮಂದಿ ಆಡಿ ಮುಗಿತದೆ ಏನದು? ಶಾಂತಾನ್ ಪಾತ್ರ ಒಂದ್ 2 ತಾಸು ಇರ್ತದ್ರಿ. ಆಮೇಲೆ ಅವ್ರ ನಡುಕ ಮತ್ತ ಶಂಭೋಲಿಂಗನ್ ಅಂದ್ರೆ ಶಾಂತಾಳ ಪಾತ್ರ ಅಲ್ಲಿ ಮುಗಿದು ಹೋಗ್ತದ. ಮುಗ್ದ ಹೋಗ್ತದೆ. ಏನ್ ಅವ್ರ ಶಾಂತಾನ್ ಪಾತ್ರ ಅವ್ರ ನಿಜಗುಣ ಅವ್ರು ವೈರಾಗಿ ಕೊಟ್ಟು ಗುರುಶೋಧನೆಗಾಗಿ ಹೋಗ್ಬಿಡ್ತಾರಲ್ರಿ. ಗುರುಶೋಧನೆ ಹೋಗ್ಬಿಡ್ತಾರ್ರಿ. ಅವಾಗ ಅವ್ರ ಪಾತ್ರ ಮುಗೀತು. ಅವ್ರ ರಾಜಭಾರ ಮಾಡ್ಕೊಂಡ್ ಆ ಕುಸುನ್ ದೊಡ್ಡದಾಗ ಮಟ್ಟ ನೀವು ರಾಜಭಾರ ಮಾಡ್ಕೊಂಡ್ ಅಲ್ಲೇ ಇರ್ರಿ, ನಾ ಹೋಗ್ತೇನೆ ಅಂತ ಅವ್ರು ಹೋಗ್ತಾರ್ರಿ. ಅವಳು ಆ ರಾಜಭಾರ ಅವ್ರು ನಿಜಗುಣ್ರು ಬಿಟ್ಟು ಹೋದ್ಮೇಲೆ ಇವಳೇ ಮಾಡ್ತಾಳ. ಶಾಂತಾನೇ ಮಾಡ್ತಾಳ ಎಲ್ಲ ರಾಜಭಾರ ಶಾಂತವಣ್ಣ ಶಾಂತಾನೇ ಮಾಡ್ತಾಳ. ಈಗ ಮುಂದೆ ಪ್ರೇಮಿಳಾನ್ ಪಾತ್ರದ ಒಂದು ಸಂದೇಶ ಸಂಬಂಧ ಸೇರಿಸಿಕೊಂಡಾರ. ಹಿಂಗಾಗಿ ಅಂದ್ರೆ ಇವ್ರ ನಿಜಗುಣ ಸೇವೆಗಳದು ಒಂದು ಪವಾಡ, ಒಂದು ಪವಿತ್ರತೆ ತೋರಿಸ್ಬೇಕಾಗ್ತದ. ಅದಕ್ಕೆ ಇದನ್ನ ಪಾತ್ರ ಹಾಕೊಂಡು ಜನರಿಗೆ ಒಂದು ಸಂದೇಶ ಕೊಟ್ಕೊತ ಹೋಗ್ತಾರೆ. ಈಗ ಬೆಳಗಿನ ಪಾತ್ರ ತನಕ ಬಂದ್ರಿ ನೀವಿದ್ರೆ, ಅದಕ್ಕೆ ನಿಮ್ಮ ಮಂಗಳ ಹಾಡಿರ್ಬೇಕಲ್ಲ, ಹಾಡ್ರಿ ಮಂಗಳ ಹಾಡು. ಆರುತಿ ಬೆಳಗುವೆನ ಗುರವಿಗೊಂದಾರುತಿ ಬೆಳಗುವೆನ, ಗುರವಿಗೊಂದಾರುತಿ ಬೆಳಗುವೆನ, ಆರಾರಿಯದ ಜಗೊಂದಾರುತಿ ಬೆಳಗುವೆನ, ಚಿನ್ನದಾರುತಿಯ ಬೆಳಗುವೆ ಕಣ್ಣ ಮುರುಳ ಶಿವಗ, ಬೆಳಗುವೆ ಕಣ್ಣ ಮುರುಳ ಶಿವಗ, 300 ಚೋಳರಿಗೆ ಮೊಳೆಗರದ ಜಗೊಂದಾರುತಿ ಬೆಳಗುವೆನ, ಮುತ್ತಿನ ಆರುತಿಯ ಬೆಳಗುವೆ ಮುಕ್ಕಣ್ಣರ ಶಿವಗ, ಬೆಳಗುವೆ ಮುಕ್ಕಣ್ಣರ ಶಿವಗ, ಸತ್ಯಕ್ಕೆ ಚಂಗೋಲೆ ಭಕ್ತಿ ಗೋಲಿದ ಜಗಾರುತಿ ಬೆಳಗುವೆನ, ಲೋಕ ಲೋಕಕ್ಕೆ ಒಲಿದ ಮಲ್ಲೇಶ ಪಾತಳ ಗಂಗೆಯ ಪುರುಷ, ಮಲ್ಲೇಶ ಪಾತಳ ಗಂಗನ ಪುರುಷ, ಲೋಕ
ಲೋಕಕ್ಕೆ ತನ್ನ ನಿಜ ರೂಪ ತೋರಿದ ಜಗಾರುತಿ ಬೆಳಗುವಿನ ಆನಿಗೋಳದಲ್ಲಿರುವ ಜನ ಗುಡಿಯಲ್ಲ ಪಾತರಿಯ ಆ ಜನ ಗುಡಿಯಲ್ಲ ಪಾತರಿಯ ಪತ್ರಿ ಒಳಗಿರುವ ರಾಮಲಿಂಗ ಜಗೊಂದಾರುತಿ ಬೆಳಗುವೆನ ಆರುತಿ ಬೆಳಗುವೆನ ಗುರವಿಗೊಂದ್ ಆರುತಿ ಬೆಳಗುವೆನ ಗುರವಿಗೊಂದಾರುತಿ ಬೆಳಗುವೆನ ಆರಾರಿಯದ ಜಗೊಂದಾರುತಿ ಬೆಳಗುವೆನ ಓಂ ಚೈತನ್ಯಂ ಚಾಸುತಂ ಶಾಂತಂ ನಿರ್ಮಾತಿತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಜೈ ಮಂಗಲಂ ಜೈ ನಮಃ ಪಾರ್ವತಿ ಶಿವಾರ ಮಹಾದೇವ್. ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕೂ ಜೈ. ಶ್ರೀ ಗುರುನಾಥ ರೂಢ ಸ್ವಾಮಿ ಮಹಾರಾಜ್ ಕೂ ಜೈ. ಶ್ರೀ ಬಸವೇಶ್ವರ ಮಹಾರಾಜ್ ಕೂ ಜೈ. ಶ್ರೀ ರಾಮಲಿಂಗೇಶ್ವರ ಮಹಾರಾಜ್ ಕೂ ಜೈ. जगदम्बा माता की जय. सकल साधु संत महाराज की जय. जय मंगलम जय नमः पार्वती शिव हर हर महादेव. ಶ್ರೀ ರಾಮಲಿಂಗೇಶ್ವರ ಕೃಪಾಪೋಷಿತ ನಾಟ್ಯ ಸಂಘಕ್ಕೆ ಜಯವಾಗಲಿ, ಶ್ರೀ ರಾಮಲಿಂಗೇಶ್ವರ ಕೃಪಾಪೋಷಿತ ನಾಟ್ಯ ಸಂಘಕ್ಕೆ ಜಯವಾಗಲಿ. ಗಂಗಪ್ಪ ಅವ್ರ ನಮ್ಮೂರ ಬಾನುಲಿಗೆ ಬಂದಿರಿ, ಈಗ ನಿಮಗೇನ್ ಅನಿಸ್ಲಿಕ್ಕತ್ತದ? ನೀವು ನಮ್ಮನ್ನ ಇಷ್ಟ ಪರಿಚಯ ಮಾಡಿದ್ರಿ ಅಂದ್ರೆ ಬಹಳ ನಮ್ ಖುಷಿಯಾಗಿದೆ. ಬಹಳ ಖುಷಿಯಾಗಿದ್ರಿ. ಸಂತೋಷ ಯಾಕಂದ್ರೆ ಆಗಿದೆ. ನಾವೊಂದು ಎಲ್ಲೋ ಇದ್ದವ್ರು ಇಲ್ಲಿ. ನೀವು ಒಂದು ಕಾರ್ಯಕ್ರಮ ಕರೆದ ಅಂದ್ರೆ ನೀವು ದೊಡ್ಡ ಕಲಾವಿದರು, ಗೊತ್ತಿರುವುದಿಲ್ಲ, ಇಲ್ರಿ ದಾರಿ ತೋರಿಸ್ಬೇಕಾಗ್ತದ, ಹ್ಞೂನ್ರಿ ಜನರಿಗೂ ಕಲಿಸ್ಬೇಕು. ಅದು ನಾವು ಏನಂತೀವಿ, ಈಗ ನೀವು ಬಂದ್ಕೊಳ್ಳಿ ನಿಮ್ಮಂಗೆ ನಾವು ಯಾಕೆ ಮಾಡಬಾರ್ದು, ಕಲಾ ಪ್ರವೇಶ ಮಾಡಬಾರ್ದು, ನಮ್ಮ ಕಾರ್ಯಕ್ರಮ ಪ್ರಸಾರ ಆದ ಕೂಡಲೇ ಎಷ್ಟೋ ಕೇಳಿದ್ರು ಅವ್ರ ಮನಸ್ಸಿನಾಗೂ ಬರ್ತದಲ್ಲ, ಬರ್ತತಿಲ್ಲ. ನಾವು ಈ ಪಾತ್ರ ಮಾಡಬೇಕು, ಕಲಿಬೇಕು, ನಾವು ಈ ರೀತಿ ಒಂದು ಕಲಾ ಸೇವೆ ಮಾಡಬೇಕು. ಈಗೇನು ಒಟ್ಟಾರೆ ನಿಮ್ಗೆ ಭಾಳ ಖುಷಿ ಆಗ್ಯದ. ಬಹಳ ಖುಷಿ ಆಯ್ತ್ರಿ. ನಿಮ್ಮಂತವ್ರು ದೊಡ್ಡವ್ರ ಆಶೀರ್ವಾದ ನಾವು ಸದಾ ನಮ್ಮ ಮೇಲೆ ಇರ್ಬೇಕಂತೇಳಿ ನಾವು ಆ ಭಗವಂತನಲ್ಲಿ ವಿನಂತಿ. ಇದಕ್ಕೆ ನಮ್ಮ ತಿಗಡಿ ಯಲ್ಲಪ್ಪ ಕಾರಣ ಇದ್ದಾನೆ. ಹಾ. ತಿಗಡಿ ಯಲ್ಲಪ್ಪ ಅವ ನನಗೆ ಇವ್ರು ಹಿಂಗಿದ್ದಾರ ನೋಡ್ರಿ, ಇವ್ರು ಹಿಂಗಿದ್ದಾರ ನೋಡ್ರಿ, ಪರಿಚಯ ಮಾಡ್ಲಿಕ್ಕೆ ಒಬ್ರು ನಮಗ ಮಾಧ್ಯಮ ಬೇಕಾಗ್ತದಲ್ಲ, ಬೇಕಲ್ರಿ. ಬೇಕಾಗ್ತದಲ್ಲ. ಈಗ ಅಷ್ಟೇ ಅವ ತಿಗಡಿ ಯಲ್ಲಪ್ಪ ಕಲಾ ಪೋಷಕ ಅವ. ಇಷ್ಟು ಮಾತುಗಳನ್ನ ಎಲ್ಲೂ ಆಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮೂರ ಬಾನುಲಿ ಬಂದು ನೀವು ಹುಟ್ಟಿನಿಂದ ಹೋಗ್ತೀವಿ, ಹೌದಲ್ರಿ. ಹುಟ್ಟಿನಿಂದ ಇವತ್ತಿನವರೆಗೆ ಏನೇನ್ ಸಾಧನೆ ಮಾಡಿದ್ರಿ ಎಲ್ಲ ಹೇಳ್ತೀವಿ ನಾವು. ಗಂಗಪ್ಪ ಅವರ ಸ್ತ್ರೀ ಪಾತ್ರನೇ ಮಾಡ್ಕೋತ ಹೋಗ್ರಿ, ಇನ್ನೂ ಮಿಂಚ್ರಿ, ಇನ್ನೂ ವಿಶೇಷವಾಗಿ ಹೆಚ್ಚಿನ ಒಂದು ಸಾಧನೆ ಮಾಡ್ಕೊಡ್ರಿ. ನಮ್ ಭಾಳ ಸಂತೋಷ ಅನ್ನಿಸ್ತದೆ. ಈಗ ಕಾರ್ಯಕ್ರಮ ಮುಗಿಸೋ ಹೊತ್ತು ಬಂತು. ಅಂಕದ ಪರದೆ ಜಾರಿದ ಮೇಲೆ ನಾಟಕವಿನ್ನು ಉಳಿದಿರುವುದು, ಹಂಗ ಒಂದು ಶೇಷ ಉಳಿತದ. ಇದೊಂದಾದ್ರೆ ಚಲೋ ಆಗ್ತಿತ್ತು, ಇದೊಂದಾದ್ರೆ ಚಲೋ ಆಗ್ತಿತ್ತು ಅಂತ ತಿಳಿದು ನಾವು ಲೌಕಿಕವಾಗಿ ಮಾತಾಡ್ತೀವಿ. ಆ ಶೇಷ ಭಗವಂತಿಗೆ ಬಿಡೋಣ. ಜನಪದ ಜಗತ್ತಿನ ಅರಸಿ ಹೇಳ್ತಾಳ, ಮುಗ್ದಾವ ನಮ್ಮ ಜೋಳ ಉಳ್ದಾವ ನಮ್ಮ ಹಾಡ ಅಂತ ತಿಳಿದು, ಹಂಗ ಗಂಗಪ್ಪ, ರಾಮಲಿಂಗಪ್ಪ ನಾಗನೂರ್ ಅವರ ಮಾತುಗಳು, ಡಾಕ್ಟರ್ ಶ್ರೀ ಶ್ರೀರಂಗ ಜೋಶಿ ಅವರ ಮಾತುಗಳು ಬೇಕಾದಷ್ಟು ಉಳಿದ ಮಾತುಗಳನ್ನು ಮತ್ತೆ ನಿಮ್ಮನ್ನ ಮುಂದಿನ ಸಂಚಿಕೆ ಒಳಗೆ ಹೊಸ ವಿಚಾರದೊಂದಿಗೆ ಹೊಸ ಮಾತಿನ ಪ್ರಳಯವನ್ನ ಮಾಡೋಣ ಅಂತ ಈಗ ಇಲ್ಲಿಗೆ ಈ ಕಾರ್ಯಕ್ರಮ ಮುಗಿಸ್ತೀನಿ, ವಿದಾಯ ಹೇಳ್ತೀನಿ. ಮತ್ತೊಮ್ಮೆ ನಿಮಗೆ ನಮನಗಳನ್ನು ಹೇಳ್ತೀನಿ, ಮತ್ ಕರೆಸ್ತೀನಿ, ಮತ್ ಬರ್ರಿ.